ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನೀವೇ ನಮ್ಮೊಂದಿಗೆ ಮಾತನಾಡಿರಿ, ಸಂಧಿಸಿರಿ. ದೇವರಾತ್ಮನು ತಾನೇ ನಿಮ್ಮ ವಾಕ್ಯವನ್ನು ಬೋಧಿಸಿರಿ. ನಾವು ಕಲಿತುಕೊಂಡು ಅದರ ಪ್ರಕಾರವಾಗಿ ನಡೆಯುವಂತೆ ಕೃಪೆ ನೀಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಹೆಚ್ಚಿಸಲ್ಪಡಬೇಕೆಂಬುದಾಗಿ ಬಹಳ ಆಸೆ ಅಲ್ವಾ? ಯಾರು ಕೂಡ ಹೆಚ್ಚಿಸಲ್ಪಡಬಾರದು, ಆಶೀರ್ವದಿಸಲ್ಪಡಬಾರದು ಎಂಬುದಾಗಿ ನೆನೆಸುವುದಿಲ್ಲ. ಎಲ್ಲರೂ ಕೂಡ ಆಶೀರ್ವದಿಸಲ್ಪಡಬೇಕೆಂದು ಬಯಸುತ್ತೇವೆ, ಅದು ಬಹಳ ಸಹಜ. ಅದನ್ನು ದೇವರು ಕೂಡ ಬಯಸುತ್ತಾರೆ. ದೇವರು ನಾವು ದರಿದ್ರದಲ್ಲಿರಬೇಕು, ಆಶೀರ್ವದಿಸಲ್ಪಡದೇ ಇರಬಾರದು ಎಂಬುದಾಗಿ ಹೇಳುವುದಿಲ್ಲ. ಆದರೆ ದೇವರು ಹೆಚ್ಚಿಸುವಂಥ ಹೆಚ್ಚಳ, ದೇವರು ಆಶೀರ್ವದಿಸುವಂಥ ಆಶೀರ್ವಾದ, ಅದು ಬಹಳ ಇಂಪಾರ್ಟೆಂಟ್. ನಮ್ಮ ಆಶೀರ್ವಾದದಲ್ಲಿ ಅನೇಕ ಪರಿಮಾಣದ ಒಳಿತನ್ನು ನೋಡುತ್ತೇವೆ. ಎಲ್ಲರಿಗೂ ಕೂಡ ಒಂದು ಆಸೆ ಇದೆ. ಈಗ ಓದುವಂಥ ಮಕ್ಕಳಿಗೂ ಕೂಡ ಈ ಕ್ಲಾಸನ್ನು ಮುಗಿಸಿ ನಾವು ಮುಂದಿನ ಕ್ಲಾಸ್ಗೆ ಪ್ರಮೋಷನ್ ಆಗಬೇಕೆಂಬುದಾಗಿ ಬಯಸುತ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ನೋಡುವುದಾದರೆ ಆ ಬಿಸ್ನೆಸ್ ಇಂದ ಎಕ್ಸ್ಪ್ಯಾಂಡ್ ಆಗಿ ಇನ್ನೊಂದು ಬಿಸ್ನೆಸ್ ಮಾಡಬೇಕೆಂಬುದಾಗಿ ಬಯಸುತ್ತಾನೆ. ಒಂದು ವೇಳೆ ನಾವು ಸೇವೆಯಲ್ಲಿ ಇರುವುದಾದರೆ ಆ ಸೇವೆಯಲ್ಲಿ ಹಾಗೆ ನಾವು ಹಂತ ಹಂತವಾಗಿ ಬೆಳೆಯಬೇಕೆಂಬುದಾಗಿ ಬಯಸುತ್ತೇವೆ. ಇದು ಸತ್ಯವಾಗಿದೆ. ದೇವರು ಬೆಳೆಸುವಂತಹ ದೇವರು, ನಮ್ಮನ್ನು ವೃದ್ಧಿ ಮಾಡುವಂತಹ ದೇವರು. ದೇವರು ಹೇಳುವಾಗಲೇ ಹೇಳುತ್ತಾರೆ, ನೀವು ಬಹು ಸಂತಾನವಾಗಿ ಭೂಮಿಯನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಾರೆ, ಮಲ್ಟಿಪ್ಲಿಕೇಶನ್. ಆದರೆ ಈ ಹೆಚ್ಚಳವು ದೇವರು ಕೊಡುವಂಥ ಹೆಚ್ಚಳವಾಗಿ ಇರಬೇಕು. ತಕ್ಕ ಕಾಲದಲ್ಲಿ ಮೇಲಕ್ಕೆ ತರಲು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಈ ಉನ್ನತಿಯನ್ನು ಹೊಂದುವುದಕ್ಕೆ ನಾವು ದೇವರ ಮೂಲಕವಾಗಿ ಹೊಂದಿಕೊಳ್ಳುತ್ತಾ ಇದ್ದೇವಾ, ಅಥವಾ ಈ ಹೆಚ್ಚಳವನ್ನು ಹೇಗೆ ನಾವು ಪಡೆಯುತ್ತೇವೆ ಎನ್ನುವಂಥದ್ದೇ ಪ್ರಶ್ನೆ. ಆದರೆ ಹೆಚ್ಚಳ ಎನ್ನುವಂಥದ್ದು ವಾಕ್ಯ ಹೇಳುತ್ತದೆ ದೇವರಿಂದ ಬರುವಂಥದ್ದಾಗಿ ಇದೆ. ಅನೇಕ ಸಮಯದಲ್ಲಿ ಹೆಚ್ಚಳ ಅನೇಕ ರೀತಿಯಲ್ಲಿ ಬರುತ್ತದೆ. ಮನುಷ್ಯರಿಂದ ಬರುತ್ತದೆ, ಅಥವಾ ನಮ್ಮ ಟ್ಯಾಲೆಂಟಿಂದ ಬರುತ್ತದೆ. ನಮ್ಮ ಟ್ಯಾಲೆಂಟ್ ಅದರಲ್ಲೂ ಚೆನ್ನಾಗಿ ಆಡಿದ್ರಿ ಅಂದರೆ ಕೂಡಲೇ ಕಡೆಯ ಕಾಲದಲ್ಲಿ ಮೀಡಿಯಾ ಎಲ್ಲ ಇರುವಾಗ ಹೆಚ್ಚಳ ಟಕ್ಕಂತ ಬರುತ್ತದೆ. ಈಗ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿಯು ನಿಮಗೆ ಗೊತ್ತಿರುವುದಾದರೆ, ಈಗ ಒಬ್ಬ ದೊಡ್ಡ ಮಂತ್ರಿಯ ಮಗ ಅಂದರೆ ಅವರ ಮಗ ಶೀಘ್ರವಾಗಿ ಮಂತ್ರಿ ಆಗುತ್ತಾರೆ. ಯಾಕಂದ್ರೆ ಅಪ್ಪ ಗೊತ್ತಿರುವವರಾಗಿದ್ದಾರೆ. ಆದ್ದರಿಂದ ಅವ್ರು ಏನಾಗುತ್ತಾರೆ, ಟಕ್ಕಂತ ಮೇಲೆ ಬರುತ್ತಾರೆ. ಒಂದು ವೇಳೆ ಅವರಿಗಿಂತ ಎಕ್ಸ್ಪೀರಿಯನ್ಸ್, ಅವರಿಗಿಂತ ಸೀನಿಯರ್, ಅವರಿಗಿಂತ ಟ್ಯಾಲೆಂಟ್ ಆದ ವ್ಯಕ್ತಿ ಇದ್ದರೂ ಕೂಡ ಟಕ್ಕಂತ ಇವರನ್ನು ಏನ್ ಮಾಡುತ್ತಾರೆ, ಮೇಲೆ ಕೂರಿಸುತ್ತಾರೆ. ಏನು ಕಾರಣ ಅಂದ್ರೆ ಅಪ್ಪ ಗೊತ್ತಿರುವಂತವರು, ನಮ್ಮ ಅಪ್ಪ ಉನ್ನತವಾದ ಸ್ಥಳದಲ್ಲಿ ಇದ್ದಾರೆ. ಈ ರೀತಿಯಾಗಿ ಹೆಚ್ಚಳ ಅನೇಕ ರೀತಿಯಲ್ಲಿ ಇದೆ. ನಮ್ಮ ಟ್ಯಾಲೆಂಟ್ ಮೂಲಕವಾಗಿಯೂ ಬರುತ್ತದೆ, ಈ ರೀತಿಯಾಗಿ ಕೂಡ ಬರುತ್ತದೆ. ಆದರೆ ವಾಕ್ಯ ಹೇಳುತ್ತದೆ ಕರ್ತನಿಂದ ಹೆಚ್ಚಳ ಪಡುವುದಕ್ಕೆ ಕಾದಿರ್ರಿ ಎಂಬುದಾಗಿ. ಕರ್ತನು ಹೆಚ್ಚಿಸುವ ತನಕ ಏನ್ ಮಾಡಬೇಕಾಗಿದೆ, ಕಾದಿರಬೇಕಾಗಿದೆ. ಈ ಕಾದಿರುವಿಕೆ, ಕರ್ತನು ಹೆಚ್ಚಿಸುವ ತನಕ ಕಾದಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ಹೆಚ್ಚಳ ಇದೆಯಲ್ಲ, ಅದಕ್ಕೂ ಕರ್ತನು ಹೆಚ್ಚಿಸುವುದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ಒಂದು ಡಿಫ್ರೆನ್ಸ್ ಇದೆ. ನಾವು ಮನುಷ್ಯರ ಮೂಲಕ ಹೆಚ್ಚಿಸಲ್ಪಡುವಂಥದ್ದು, ಬೇರೆಯವರ ಮೂಲಕ ಹೆಚ್ಚಿಸಲ್ಪಡುವಂಥದ್ದನ್ನು ಬಯಸುತ್ತೇವೆ. ಯಾಕಂದ್ರೆ ನಾವು ಭೂಮಿಯಲ್ಲಿ ಇರುವಾಗ ಅದನ್ನು ಹೆಚ್ಚಳ ಎನ್ನುವಂಥದ್ದು ಒಂದು ಜೀವಿತದ ಪ್ರಾಸೆಸ್ ಆಗಿ ನೆನೆಸುತ್ತೇವೆ. ನಮ್ಮ ಜೀವಿತದಲ್ಲಿ ಹೆಚ್ಚಳವನ್ನು ಪ್ರಾಸೆಸ್ ಆಗಿ ನೋಡುತ್ತೇವೆ. ಆದರೆ ವಾಕ್ಯ ಹೇಳುತ್ತದೆ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಈ ಹೆಚ್ಚಳ ಹೊಂದುವುದಕ್ಕೆ ಕಾರಣ ಯಾವುದರಿಂದ ಬರಬೇಕೆಂಬುದಾಗಿ ನೋಡಿರಿ, ಓದಿರಿ. ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 16ನೇ ವಾಕ್ಯ. ನೀನೋ ಗೂಢಾರ್ಥಗಳನ್ನು ವಿವರಿಸಿ ಗುಂಜುಗೊಂಟುಗಳನ್ನು ಬಿಚ್ಚಬಲ್ಲವನಾಗಿದ್ದಿ ಎಂಬ ಸಮಾಚಾರವು ನನಗೆ ಮುಟ್ಟಿದೆ. ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಲು ನಿನ್ನಿಂದಾದರೆ ನಾನೀಗ ನಿನಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವನೆ ಎಂದು ಹೇಳಿದನು. ಇದು ಯಾರನ್ನು ನೋಡಿ ಹೇಳುವಂತಹ ಮಾತು ಅಂದರೆ ಬೆಲ್ಶಾಚಾರ್ ದಾನಿಯೇಲನನ್ನು ನೋಡಿ ಹೇಳುವಂತಹ ಮಾತು ಇದಾಗಿದೆ. ಬೆಲ್ಶಾಚಾರನು ಯಾರೆಂಬುದಾಗಿ ನಮಗೆ ಗೊತ್ತು. ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ನೆಬೂಕದ್ನೆಚ್ಚರನಾದ ನಂತರವಾಗಿ ಬಂದಂಥ ಒಬ್ಬ ಅರಸನು. ಇವರ ಕುರಿತಾಗಿ ಹೇಳುವಾಗ, ಇವರು ತನ್ನ ರಾಜ್ಯ ಭಾರದಲ್ಲಿರುವಾಗ ಒಂದು ಕಾರ್ಯದ ಕುರಿತಾಗಿ ದೇವರು ಅಲ್ಲಿ ಬರೆಯುತ್ತಾರೆ. ಅಂದರೆ ನಮ್ಮ ದೇವರ ಸ್ಪೆಷಾಲಿಟಿ ಏನೆಂದರೆ ಯಾರಿಗೆ ಯಾವ ರೀತಿಯಾಗಿ ತಿಳಿಯುತ್ತದೋ ಅವರಿಗೆ ಹಾಗೆ ತಿಳಿಸುತ್ತಾರೆ. ಆದರೆ ಅವರಿಗೆ ಅರ್ಥ ಮಾಡಿಸುವುದನ್ನು ದೇವ ಮನುಷ್ಯರ ಮೂಲಕವಾಗಿ ಅರ್ಥ ಮಾಡಿಸುತ್ತಾರೆ. ಈಗ ನಿಮಗೆ ಹೇಳುತ್ತೇನೆ ನೋಡಿ. ನೆಬೂಕದ್ನೆಚ್ಚರನಿಗೆ ವಿಗ್ರಹವನ್ನು ನಮಸ್ಕರಿಸಬೇಕೆಂಬುದಾಗಿ ಇಷ್ಟ. ಆದ್ದರಿಂದ ಅವನೊಂದಿಗೆ ಯಾವುದರ ಮೂಲಕವಾಗಿ ಮಾತನಾಡುತ್ತಾರೆ ಅಂದ್ರೆ ಒಂದು ದೊಡ್ಡ ವಿಗ್ರಹದ ಮೂಲಕ ಮಾತನಾಡುತ್ತಾರೆ. ಆದರೆ ಇವನಿಗೆ ಬೇರೆ ಒಂದು ಪ್ರಕಟಣೆ. ಬೆಲ್ಶಾಚಾರ್ ಕುರಿತಾಗಿ ಓದುವಾಗ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಈ ಕೈಯಿಂದ ದೇವರು ಬರೆಯುತ್ತಾರೆ ಅಂದರೆ
ಬ್ಯಾಬಿಲೋನ್ನಲ್ಲಿ ಇನ್ನೊಂದು ವಿಧಾನ ಇದೆ. ಅಂದ್ರೆ ಈ ಜ್ಯೋತಿಷ್ಯಗಳು ಜ್ಯೋತಿಷ್ಯ ನೋಡುತ್ತಾರೆ ಅಲ್ವಾ, ಈಗ ನಮ್ಮ ಊರಲ್ಲಿ ಜ್ಯೋತಿಷ್ಯವನ್ನು ಹೇಳುವುದಕ್ಕೆ ಮೆಥಡ್ ಇಟ್ಟುಕೊಂಡಿದ್ದಾರೆ ಅಲ್ವಾ, ಅದೇನೆಂದರೆ ಗಿಣಿಯಿಂದ ಕಂಪ್ಯೂಟರ್ ನೋಡುವ ತನಕ ನಮ್ಮ ಹತ್ರ ಜ್ಯೋತಿಷ್ಯ ನೋಡೋರು ಇದ್ದಾರೆ. ಬ್ಯಾಬಿಲೋನ್ನಲ್ಲಿ ಈ ರೀತಿಯಾಗಿ ಅನೇಕ ಉಂಟು. ಅದರಲ್ಲಿ ಒಂದು ಏನಂದ್ರೆ ಊರ ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆ ಕಟ್ಟಿರುತ್ತಾರಂತೆ. ಆ ಗೋಡೆಗೆ ಏನು ಮಾಡುತ್ತಾರೆ ಅಂದ್ರೆ ರಕ್ತವನ್ನು ತೆರೆದು ಎರಚುತ್ತಾರಂತೆ. ಆ ಕುರಿಯ ರಕ್ತವನ್ನು, ದನದ ರಕ್ತವನ್ನು ಹಾಗೆ ಎರಚುತ್ತಾರಂತೆ. ಎರಚುವಾಗ ಏನು ಮಾಡುತ್ತಾರಂದರೆ ಆ ರಕ್ತವು ಒಂದು ಇಮೇಜ್ ಆಗಿ ಮಾರ್ಪಡುತ್ತದೆ ಅಲ್ವಾ, ಆ ರಕ್ತ ಆರಿದ ನಂತರವಾಗಿ ಒಂದು ಇಮೇಜ್ ಆಗಿ ಮಾರ್ಪಡುತ್ತದೆ ಅಲ್ವಾ. ಅದನ್ನು ನೋಡಿ ಅಲ್ಲಿರುವಂತಹ ಜ್ಯೋತಿಷ್ಯಗಳು, ಮಂತ್ರವಾದಿಗಳು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ ಒಂದು ಮೆಸೇಜ್ ಹೇಳುತ್ತಾರಂತೆ, ಇದು ಈ ರೀತಿಯಾಗಿದೆ, ಆದ್ದರಿಂದ ಅದು ಆ ರೀತಿ ಬಂದಿದೆ, ಆ ರೀತಿ ಹೇಳುತ್ತಾರಂತೆ. ಈಗ ನಮ್ಮ ಕೈ ರೇಖೆಯನ್ನು ನೋಡಿ ಹೇಳುವ ಹಾಗೆ, ನಿಮ್ಮ ರೇಖೆ ಈ ರೀತಿಯಾಗಿ ಇದೆ, ಆದ್ದರಿಂದ ಈ ರೀತಿ ಹೋಗುತ್ತದೆ, ಆದ್ದರಿಂದ ನಿಮ್ಮ ಭವಿಷ್ಯ ಈ ರೀತಿ ಇದೆ ಎಂದು ಹೇಳುವ ಹಾಗೆ ಬ್ಯಾಬಿಲೋನಲ್ಲಿ ಕೂಡ ಮಾಡುತ್ತಾರಂತೆ. ಅಲ್ಲಿ ಬೆಲ್ಶಾಚಾರನು ಇದನ್ನು ನಂಬುವಂತ ಒಬ್ಬ ಮನುಷ್ಯನಾಗಿ ಇದ್ದಾನೆ. ಆದ್ದರಿಂದ ಅವನ ಹತ್ರ ಹೇಗೆ ಮಾತನಾಡಬೇಕು ಅಂದ್ರೆ ಆ ರಕ್ತ ಎರಚಿದ ಹಾಗೆಯೇ ಮಾತನಾಡಬೇಕು. ಆಗಲೇ ಅವನು ಏನಾಗುತ್ತಾನೆ, ನಂಬುವವನಾಗಿ ಇರುತ್ತಾನೆ. ಆದ್ದರಿಂದ ಅವನು ಆ ರೀತಿ ಮಾತನಾಡಿದನೆಂಬುದಾಗಿ ಒಂದು ಕಮೆಂಟ್ರಿಯಲ್ಲಿ ಇದೆ. ಈಗ ಗೋಡೆಯ ಮೇಲೆ ಕೈಯಿಂದ ಬರೆದಿದೆ. ಈಗ ಬೆಲ್ಶಾಚಾರನು ಅದನ್ನು ನೋಡುತ್ತಾರೆ. ನೋಡುವುದು ಮಾತ್ರವಲ್ಲದೆ ಅದನ್ನು ತಿಳಿಸುತ್ತಾ ಇರೋರು ಯಾರೆಂದು ಹೇಳುತ್ತಾರೆ. ಈಗ ತಿಳಿಸುತ್ತಾ ಇರುವಂತಹ ದಾನಿಯೇಲನು ಬರುತ್ತಾರೆ. ದಾನಿಯೇಲನನ್ನು ನೋಡಿ ಅವರು ಒಂದು ಆಶೀರ್ವಾದದ ಮಾತು ಎಂಬುದಾಗಿ ಇಟ್ಟುಕೊಳ್ಳಿ. ಆಶೀರ್ವಾದದ ಮಾತನ್ನು ಹೇಳುತ್ತಾರೆ. ಏನ್ ಹೇಳುತ್ತಾರೆ ಅಂದ್ರೆ, ಇದನ್ನು ಮಾತ್ರ ನೀನು ಎಕ್ಸ್ಪ್ಲೇನ್ ಮಾಡಿ ಕೊಡುವುದಾದರೆ ನೀನು ಈ ದೇಶದಲ್ಲಿ ಏನಾಗಿ ಇರುವಿ, ಮೂರನೆಯ ಮುಖ್ಯಾಧಿಕಾರಿಯಾಗಿ ಇರುತ್ತೀಯ. ಅದಕ್ಕೆ ಒಂದು ಕಾರಣ ಹೇಳುತ್ತಾರೆ. ಏನ್ ಹೇಳುತ್ತಾರೆ ಅಂದರೆ, ಇಡೀ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಒಬ್ಬ ಅರಸರು ಇದ್ದರು. ಇವರನ್ನು ಆ ಸಂಸ್ಥಾನಕ್ಕೆ ಮಾತ್ರ ಅರಸನಾಗಿ ಇಟ್ಟಿದ್ದರು. ಎರಡನೇದಾಗಿ ಅವರಿದ್ದರು. ಸೊ ದಾನಿಯೇಲನು ಅವರ ಕೆಳಗೆ ಇದ್ದರು. ಸೊ ಮೂರನೇದಾಗಿ ಎಂಬುದಾಗಿ ಹೇಳುತ್ತಾರೆ. ಸೊ ಅದನ್ನು ಹೇಳಿದ ಕೂಡಲೇ ಒಂದು ದೊಡ್ಡ ಆಶೀರ್ವಾದ. ಯೋಚಿಸಿ ನೋಡಿರಿ, ಒಂದು ದೇಶಕ್ಕೆ ಅರಸನಾಗಿ ಮಾರ್ಪಡುತ್ತಾನೆ, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ಗೆ ಬರುತ್ತಾನೆ, ಮೂರನೆಯ ವ್ಯಕ್ತಿಯಾಗಿ ಇರುತ್ತೀಯ ಎಂಬುದಾಗಿ ಹೇಳುತ್ತಾರೆ. ಆದರೆ ದಾನಿಯೇಲನು ಹೇಳುವಂತಹ ಮಾತು ಏನಂದ್ರೆ, ಮುಂದಿನ ವಾಕ್ಯ ಓದೋಣ. ಅದೇ ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ಆಗ ದಾನಿಯೇಲನು ಸನ್ನಿಧಿಯಲ್ಲಿ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು. ನನ್ನ ಕೆಲಸವನ್ನು ನಾನು ಕರೆಕ್ಟಾಗಿ ಮಾಡುತ್ತೇನೆ. ದಾನಿಯೇಲನು ಹೇಳುತ್ತಾನೆ, ನಾನು ಅದಕ್ಕಾಗಿ ಇಲ್ಲಿದ್ದೇನೆ. ಯಾತಕ್ಕಾಗಿ ಅವನನ್ನು ಅಲ್ಲಿ ಇಟ್ಟಿದ್ದಾರೆಂದ್ರೆ, ಆ ಊರಲ್ಲಿ ಈ ರೀತಿಯಾಗಿ ಅರಸನಿಗೆ ಕನಸುಗಳು ಬರುವಾಗ ಅದರ ಅರ್ಥವನ್ನು ಹೇಳುವುದಕ್ಕಾಗಿ ನೆಬೂಕದ್ನೆಚ್ಚರನು ಇಟ್ಟಿದ್ದನು. ಅವರು ಹೇಳುತ್ತಾರೆ, ನಾನು ನನ್ನ ಕೆಲಸವನ್ನು ಅವರಿಗೆ ಮಾಡಿಕೊಡುತ್ತೇನೆ, ಆದರೆ ನಿಮ್ಮ ದಾನಗಳು ನಿಮಗೆ ಇರಲಿ, ನಿನ್ನ ಬಹುಮಾನವು ಮತ್ತೊಬ್ಬನಿಗೆ ಆಗಲಿ. ಈ ರೀತಿಯಾಗಿ ಅರಸನ ಹತ್ರ ಯಾರಾದರೂ ಮಾತನಾಡುವುದಕ್ಕೆ ಸಾಧ್ಯವಾ? ಈ ರೀತಿ ನಾವು ಹೇಳುವುದಕ್ಕೆ ಸಾಧ್ಯವಾ? ಹೇಳುವಂತ ಆಶೀರ್ವಾದ ರಾಜ್ಯದಲ್ಲಿಯೇ ಮೂರನೇ ಪ್ಲೇಸ್ಗೆ ಹೆಚ್ಚಿಸುತ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ದಾನಿಯೇಲನನ್ನು ನೋಡಿರಿ, ಅವನಿಗೆ ಹಾರವನ್ನು ಹಾಕಿ, ಕುತ್ತಿಗೆಯ ಮೇಲೆ ಒಂದು ದೊಡ್ಡ ಗೋಲ್ಡ್ ಚೈನ್ ಹಾರವನ್ನು ಹಾಕಿ ಹೋಗುವಂತ ಎಲ್ಲಾ ಸ್ಥಳದಲ್ಲೂ ದಾನಿಯೇಲನು ಹೇಗೆ ಇರುತ್ತಾರೆ, ಅರಸನ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇರುತ್ತಾರೆ. ಯೋಚಿಸಿ ನೋಡಿರಿ, ಪ್ರಧಾನಮಂತ್ರಿ, ಆನಂತರವಾಗಿ ಮಂತ್ರಿಮಂಡಲಿ ಆದ ನಂತರ MLA ಎಂಬುದಾಗಿ ಹೇಳುತ್ತಾರೆ. ಯಾವುದೇ ವಿಭಾಗದ ಮಂತ್ರಿಯಾಗಿದ್ದರೂ ಅವರಿಗೆ ಗೌರವ ಸಿಗುತ್ತದೆ ಅಲ್ವಾ. ಇವರು ಅರಸನಿಗೆ ನಂತರದ ಪ್ಲೇಸ್, ಮೂರನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಈಗ ಆಶೀರ್ವಾದವನ್ನು ದಾನಿಯೇಲನು ಹೇಳುತ್ತಾರೆ, ನನಗೆ ಅವಶ್ಯವಿಲ್ಲ, ನೀನೇ ಇಟ್ಟುಕೋ ಎಂಬುದಾಗಿ. ಎಂತಹ ಒಂದು ಉತ್ತರವಾಗಿದೆ ನೋಡಿರಿ. ಇವತ್ತು ನಾವು ಈ ಒಂದು ಪದವಿಯನ್ನು ಎದುರು ನೋಡುತ್ತಾ ಕಾದಿದ್ದೇವೆ. ಈ ರೀತಿಯಾದ ಪದವಿಗೆ ಎದುರು ನೋಡುತ್ತಾ ಕಾದಿದ್ದೇವೆ. ಯಾವುದೇ ಆಫೀಸಲ್ಲಿ, ಯಾವುದೇ ಕೆಲಸದಲ್ಲಾದರೂ ಸ್ವಲ್ಪ ಆದ್ರೂ ಮೇಲೆ ಬರಬೇಕು. ಮೇಲೆ ಬಂದರೆ ಸಾಕು, ಅದಕ್ಕೆ ಏನೇ ನಡೆದರೂ ಸರಿ, ಯಾರೇ ಮೇಲೆ ಹತ್ತಿದರೂ ಕೂಡ ಸರಿ. ದಾನಿಯೇಲನು ಈ ಪರಿಸ್ಥಿತಿಯು ಬರುವಾಗ ಅದನ್ನು ನಿರಾಕರಿಸುವುದಕ್ಕೆ ಅವನು ಸಿದ್ಧನಾಗಿ ಇದ್ದನು. ನಿಮ್ಮ ಬಹುಮಾನವು ಏನಾಗಲಿ, ನಿಮಗೇ ಇರಲಿ. ಈ ಆಶೀರ್ವಾದ ಬೇರೆ ಯಾರ ಹತ್ರ ಆದರೂ ಕೊಡು. ಇದು ಯಾವುದಕ್ಕಾಗಿ ದಾನಿಯೇಲನು ಈ ಆಶೀರ್ವಾದ ಬೇಡ ಎಂದು ಹೇಳುತ್ತಾರೆ ಗೊತ್ತಾ? ಅದಕ್ಕೆ ಒಂದು ಕಾರಣ ಇದೆ. ಓದಿರಿ, 5ನೇ ಅಧ್ಯಾಯ 3ನೇ ವಾಕ್ಯ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು, ಅವನ ಮುಖಂಡರು, ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು. ಯಾರು ಈ ಆಶೀರ್ವಾದವನ್ನು ಕೊಡುವಂತವನು ಗೊತ್ತಾ? ನನ್ನ ದೇವರ ಆಲಯದ ಪಾತ್ರೆಗಳ ಒಂದು ಘನತೆಯನ್ನು ಗೊತ್ತಿಲ್ಲದೆ ಇರುವವನಾಗಿ, ನನ್ನ ದೇವರನ್ನು ಘನಹೀನ ಪಡಿಸುವಂತ ಆಶೀರ್ವಾದ ನನಗೆ ಬೇಕಾಗಿಲ್ಲ ಎಂಬುದಾಗಿ ಅರ್ಥ. ಇವತ್ತು ನಾವು ಯಾರ ಆಶೀರ್ವಾದವನ್ನು ಬಯಸುತ್ತೇವೆ, ಅವನು ಕೊಡುವಂತವನು ಎಂಥವನೇ ಆಗಿರಲಿ. ನಮ್ಮ ದೇವರ ಒಂದು ಕಾನ್ಶಿಯಸ್ನೆಸ್ ಏನು ಗೊತ್ತಾ? ಕಾಣಿಕೆಯಲ್ಲೂ ಕೂಡ ತಪ್ಪಾದ ಕಾಣಿಕೆ ಒಳಗೆ ಬರಬಾರದು ಎಂಬುದಾಗಿ ಹೇಳುತ್ತಾರೆ. ತಪ್ಪಾದ ಕಾಣಿಕೆ ಏನಾಗಬಾರದು, ಒಳಗೆ ಬರಬಾರದು. ವ್ಯಭಿಚಾರನ ಕಾಣಿಕೆ ಒಳಗೆ ಬರಬಾರದು, ವ್ಯಭಿಚಾರಿಯ ಕಾಣಿಕೆ ಒಳಗೆ ಬರಬಾರದು. ಎಷ್ಟು ಸುಂದರವಾಗಿ ಹೇಳುತ್ತಾರೆ ನೋಡಿ. ಯಾಕೆ ಅಂದರೆ, ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಸಾಧ್ಯವಾಗದೇ ಇರುವಂತವನಲ್ಲ. ಮನುಷ್ಯರ ಮೂಲಕವಾಗಿ ಬಿಟ್ಟರೆ ನನ್ನಿಂದ ಆಶೀರ್ವದಿಸುವುದಕ್ಕೆ ಆಗಲ್ಲಪ್ಪ. ಸರಿ, ಯಾರ ಮೂಲಕವಾಗಿ ಆಶೀರ್ವದಿಸುತ್ತೇನೆ ಎಂದು ಹೇಳುವಂತ ದೇವರಲ್ಲ. ದೇವರು ಎಂತಹ ದೇವರು ಗೊತ್ತಾ? ನಿನ್ನನ್ನು ಆಶೀರ್ವದಿಸಬೇಕು, ಆದರೆ ಆಶೀರ್ವಾದದಲ್ಲಿ ಒಂದು ವಿಧಾನ ಇರಬೇಕು, ಒಂದು ಪರಿಶುದ್ಧತೆ ಇರಬೇಕು. ಆ ಆಶೀರ್ವಾದವು ನನ್ನಿಂದ ಬರುವಂತದ್ದಾಗಿ ಇರಬೇಕು.
ನನ್ನನ್ನು ಘನಹೀನಪಡಿಸುವಂತ ಒಬ್ಬನು ಕೊಡುವಂತ ಆಶೀರ್ವಾದವನ್ನು ನೀನು ಪಡೆಯುತ್ತೀಯ ಇಲ್ಲವೋ ಎಂಬುದಾಗಿ ದೇವರು ನೋಡುತ್ತಾ ಇದ್ದಾರೆ. ಆದರೆ ಇದೇ ದಾನಿಯೇಲನು ನೆಬೂಕದ್ನೆಚ್ಚರನು ಆಶೀರ್ವಾದ ಕೊಡುವಾಗ ತೆಗೆದುಕೊಳ್ಳುತ್ತಾನೆ. ನೆಬೂಕದ್ನೆಚ್ಚರನು ಆಶೀರ್ವಾದವನ್ನು ಕೊಟ್ಟು ಏನ್ ಮಾಡುತ್ತಾರೆ? ತಂದು ಕೂರಿಸುತ್ತಾರೆ. ಎಲ್ಲಿ ಕೂರಿಸುತ್ತಾರೆ? ಅರಸನ ಮಂಟಪದಲ್ಲಿ ಎಂಬುದಾಗಿ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ ಕಡೆ 2 ವಾಕ್ಯಗಳಲ್ಲಿ ಇರುತ್ತದೆ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಂತಹ ದಾನಿಯೇಲನು, ಸರಿ ಎಂದು ಹೇಳಿದಂತಹ ದಾನಿಯೇಲನು ಯಾಕೆ ಹೇಳುತ್ತಾನೆ ಗೊತ್ತಾ? ನೆಬೂಕದ್ನೆಚ್ಚರನು ಹೇಳುತ್ತಾನೆ, ಪರಲೋಕದ ದೇವರನ್ನು ಹೊರತುಪಡಿಸಿ ಬೇರೆ ಒಬ್ಬ ದೇವರಿಲ್ಲ. ಬರುವಂತ ಆಶೀರ್ವಾದ ಹೇಗೆ ಬರುತ್ತಾ ಇದೆ? ನನ್ನ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಬರುತ್ತಿದೆ. ನನ್ನ ದೇವರನ್ನು ಒಬ್ಬನು ದೂಷಿಸಿ ಆ ಆಶೀರ್ವಾದವನ್ನು ಕೊಡುತ್ತಾನೆ ಅಂದರೆ ಆ ಆಶೀರ್ವಾದವು ನನಗೆ ಅವಶ್ಯವಿಲ್ಲ. ನನ್ನ ದೇವರನ್ನು ದೂಷಿಸುವಂತ ಒಬ್ಬನು, ದೇವರಿಂದ ಅಸಹಿಸಲ್ಪಟ್ಟಂತ ಒಬ್ಬನು ಒಂದು ಆಶೀರ್ವಾದವನ್ನು ಕೊಡುತ್ತಾನೆ ಅಂದ್ರೆ ನನಗೆ ಆ ಆಶೀರ್ವಾದ ಅವಶ್ಯಕತೆ ಇಲ್ಲ, ನನಗೆ ಅದು ಬೇಕಾಗಿಲ್ಲ. ಈ ವೈರಾಗ್ಯ ಬೇಕು. ಯಾವಾಗಾದ್ರೂ ಯಾರಾದ್ರೂ ಏನಾದ್ರೂ ಕೊಟ್ಟರೆ ಕೂಡಲೇ, ಯಾರು ಏನೇ ಕೊಟ್ಟರು, ಎಂತವನೇ ಕೊಟ್ಟರು, ಯಾರು ಹಣವನ್ನು ಕೊಡುತ್ತಾ ಇದ್ದಾರೆ ಎನ್ನುವರ ಕುರಿತಾಗಿ ಚಿಂತೆಯೇ ಇಲ್ಲ. ದೇವರನ್ನು ದೂಷಿಸಿ ಒಬ್ಬನು ಆಶೀರ್ವಾದವನ್ನು ಕೊಡುತ್ತಾನೆ ಅಂದ್ರೆ ಅದು ಅವಶ್ಯಕತೆಯೇ ಇಲ್ಲ. ದೇವರನ್ನು ನೋಡಿ ಬೆಲ್ಶಚಾರನು ಮಾಡುತ್ತಾನೆ. ಓಕೆ, ಪಾತ್ರೆಯನ್ನು ತೆಗೆದುಕೊಂಡು ಅವನೇನ್ ಮಾಡುತ್ತಾನಂತೆ? ಹೆಂಡತಿಯರೊಂದಿಗೆ ಮುಖಂಡರೊಂದಿಗೆ ಕೂತು ಕುಡಿಯುತ್ತಾನಂತೆ. ಆದರೆ ಇದೇ ನೆಬೂಕದ್ನೆಚ್ಚರನು ಆ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ತನ್ನ ಆಲಯದಲ್ಲಿ ಇಟ್ಟನು ಎಂಬುದಾಗಿ ಇದೆ. ಅದಕ್ಕೆ ಸಲ್ಲಬೇಕಾದ ಗೌರವವನ್ನು ಅವನು ಕೊಟ್ಟ. ಆದ್ದರಿಂದಲೇ ದಾನಿಯೇಲನು ಅವನಿಂದ ಆಶೀರ್ವಾದವನ್ನು ತೆಗೆದುಕೊಂಡ. ಇವತ್ತು ದೇಶದಲ್ಲಿ 3ನೇ ಮುಖ್ಯ ವ್ಯಕ್ತಿಯಾಗಿ ಇದ್ದರೂ ಕೂಡ ನಮಗೆ ಒಂದು ಗೊತ್ತಿರಬೇಕು, ಯಾವುದನ್ನು ಇಲ್ಲಿ ಬೇಕು ಎಂದು ಹೇಳಬೇಕು, ಯಾವುದನ್ನು ಬೇಡ ಎಂಬುದಾಗಿ ಹೇಳಬೇಕೆಂಬುದಾಗಿ ನಮಗೆ ಗೊತ್ತಿರಬೇಕು. ಅನೇಕ ಸಮಯದಲ್ಲಿ ದೇವರು ಪರಿಸ್ಥಿತಿಯನ್ನು ಶೋಧಿಸಿ ಕೂಡ ನೋಡುತ್ತಾರೆ. ಅವರು ಹೇಳುತ್ತಾರೆ, ಅವರು ತಂದು ಕೊಡುತ್ತಾರೆ. ನಾನು ಕೇವಲ ಅನ್ಯರ ಕುರಿತಾಗಿ ಮಾತ್ರ ಮಾತನಾಡುತ್ತಿಲ್ಲ, ನಮ್ಮವರ ಕುರಿತಾಗಿ ಹೇಳುತ್ತೇನೆ. ದೇವರಿಗೆ ಅಸಹ್ಯ ವ್ಯಕ್ತಿಗಳಾಗಿರುತ್ತಾರೆ, ತಪ್ಪಾಗಿ ಸಂಪಾದನೆ ಮಾಡುತ್ತಾರೆ. ಅವರು ಸಂಪಾದಿಸುವ ಸಂಪಾದನೆ ದೇವರ ಮುಂದೆ ಉತ್ತಮವಾಗಿ ಇರುವುದಿಲ್ಲ. ಲಂಚ ತೆಗೆದುಕೊಂಡದಾಗಿರಬಹುದು ಅಥವಾ ಬೇರೆ ಯಾವುದೇ ಆಗಿರಬಹುದು. ಆ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಾರೆ ಅವರ ಹತ್ರ ಪಡೆಯಬಾರದೆಂಬುದಾಗಿ. ದೇವರು ನಮ್ಮ ಹತ್ರ ಕಾರಣ ಹೇಳಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ಯಾಕೆ ತೆಗೆದುಕೊಳ್ಳಬೇಡ ಎಂದು ಹೇಳುವಂತ ಅವಶ್ಯಕತೆ ಇಲ್ಲ. ದೇವರು ಹೇಳುತ್ತಾರೆ ತೆಗೆದುಕೊಳ್ಳಬೇಡ ಅಂದ್ರೆ ತೆಗೆದುಕೊಳ್ಳಬೇಡಿ ಅಷ್ಟೇನೆ. ಕೆಲವು ಸಮಯದಲ್ಲಿ ತೆಗೆದುಕೊಂಡಾಗ ತೆಗೆದುಕೊಳ್ಳಬೇಕು, ಅದರಲ್ಲಿ ಸಮಸ್ಯೆ ಇಲ್ಲ. ಕೆಲವು ಸಮಯದಲ್ಲಿ ವ್ಯತ್ಯಾಸವಾಗಿರುತ್ತದೆ. ಆ ಪಟ್ಟಣದಲ್ಲಿ ನೀವು ಸೂರೆ ಮಾಡಿ ತೆಗೆದುಕೊಂಡು ಬಂದಂತಹ ಎಲ್ಲಾ ವಸ್ತುಗಳನ್ನು ಆಲಯದಲ್ಲಿ ಇಡಿ ಎಂದು ಹೇಳುತ್ತಾರೆ. ಅಲ್ಲಿ ಬಂದಾಗ ಅದು ಏನಾಗುತ್ತದೆ ಅನ್ನುತ್ತಾರೆ? ಪರಿಶುದ್ಧವಾಗುತ್ತದೆ ಅನ್ನುತ್ತಾರೆ. ವಿಗ್ರಹದ ಕುರಿತಾಗಿ ಹೇಳುವಾಗ ಹೇಳುತ್ತಾರೆ, ಪಟ್ಟಣದಲ್ಲಿ ಇರುವಂತಹ ಚಿಕ್ಕ ವಸ್ತುವನ್ನು ಕೂಡ ತೆಗೆದುಕೊಂಡು ಬರಬೇಡ ಎಂದು. ಅವರು ಮಾಡಿದಂತಹ ಕಾರ್ಯ ಗೊತ್ತು, ಆದ್ದರಿಂದ ಅಲ್ಲಿ ಏನನ್ನು ಕೂಡ ತೆಗೆದುಕೊಂಡು ಬರಬೇಡ ಎಂದು ಹೇಳುತ್ತಾರೆ. ಆ ರೀತಿ ದೇವರು ಕೆಲವು ಸ್ಥಳದಲ್ಲಿ ತೆಗೆದುಕೋ, ಕೆಲವು ಸ್ಥಳದಲ್ಲಿ ತೆಗೆದುಕೊಳ್ಳಬೇಡ, ಕೆಲವು ಸ್ಥಳದಲ್ಲಿ ಮಾಡು, ಕೆಲವು ಸ್ಥಳದಲ್ಲಿ ಮಾಡಬೇಡ. ನಾವು ಕೆಲವು ಸಮಯದಲ್ಲಿ ಸೇವೆ ಅವಶ್ಯಕತೆ, ಆತ್ಮಿಕ ಜೀವಿತದ ಅವಶ್ಯಕತೆ ಅಥವಾ ಲೋಕ ಪ್ರಕಾರವಾದಂತಹ ಹೆಚ್ಚಳ, ಇದಕ್ಕಾಗಿ ನಾವು ಏನ್ ಮಾಡುತ್ತೇವೆ ಗೊತ್ತಾ? ಅವನು ತಪ್ಪಾದ ವ್ಯಕ್ತಿ ಎಂಬುದಾಗಿ ಗೊತ್ತು, ಚೆನ್ನಾಗಿ ಗೊತ್ತು. ಅವನು ಹೇಳುತ್ತಾನೆ ಈ ವ್ಯಕ್ತಿಯೊಂದಿಗೆ ಇರಬೇಕಾಗಿದೆ, ಬೇರೆ ಮಾರ್ಗವಿಲ್ಲ, ಪರಿಸ್ಥಿತಿ ಹಾಗೆ ಇದೆ. ದೇವರು ಹೇಳುತ್ತಾರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ, ಅದನ್ನು ಬಿಸಾಕಿ ಹೋಗುತ್ತಲೇ ಇರಬೇಕು. ದಾನಿಯೇಲನು ಹೇಳುತ್ತಾನೆ ನೋಡಿ, ನಿಮ್ಮ ಬಹುಮಾನವು ನಿಮಗೆ ಇರಲಿ, ನೀವು ಕೊಡುವಂತಹ ಬಹುಮಾನ ಬೇರೆ ಯಾರಿಗಾದ್ರೂ ಕೊಡಿ, ನನಗೆ ಅವಶ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ಬೆಲ್ಶಚಾರನು ಏನ್ ಮಾಡುತ್ತಾನೆ ಗೊತ್ತಾ? ಓದಿರಿ, 5ನೇ ಅಧ್ಯಾಯ 29ನೇ ವಾಕ್ಯ ಓದಿರಿ. ಆಗ ಬೆಲ್ಶಚಾರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ, ಈತನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದರು. ಆ ಹೆಚ್ಚಳವನ್ನು ಅವನು ಕೊಟ್ಟ ನೋಡಿ. ಇವನು ಬೇಡ ಎಂದು ಹೇಳಿದ. ಇವನು ಏನ್ ಮಾಡಿದ? ಬೇಡ ಎಂದು ಹೇಳಿದ. ಆದರೆ ಅವನು ಹೇಳಿದ, ನಾನು ಹೇಳಿದ ಪ್ರಕಾರ ಅದು ಅರಸನ ಕ್ವಾಲಿಟಿ, ನಾನು ಹೇಳಿದನ್ನು ನಾನು ಮಾಡುತ್ತೇನೆ, ಅದನ್ನು ಇಟ್ಟುಕೋ. ಕೆಲವು ಸಮಯದಲ್ಲಿ ಆಶೀರ್ವಾದವು ಹಾಗೇನೆ, ನಾವು ಬೇಡ ಅಂದರೂ ಕೂಡ ಏನಾಗುತ್ತದೆ? ಬರುತ್ತದೆ. ದೇವರು ಕೆಲವು ಸ್ಥಳದಲ್ಲಿ ಕೂರಿಸುತ್ತಾರೆ, ಕೊಡುತ್ತಾರೆ. ಆದರೆ ದೇವರಿಗೆ ಗೊತ್ತು ಆ ಆಶೀರ್ವಾದ ಎಂತದೆಂಬುದಾಗಿ. ಮುಂದಿನ ವಾಕ್ಯ ಓದಿರಿ. ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದ ಬೆಲ್ಶಚಾರನು ಕೊಲ್ಲಲ್ಪಟ್ಟನು. ಈಗ ಅವನು ಕೊಟ್ಟಂತ ಆಶೀರ್ವಾದ ಏನಾಯಿತು? ರಾಜ್ಯದಲ್ಲಿ 3ನೇ ವ್ಯಕ್ತಿಯಾಗಿರುತ್ತೀಯಾ ಎಂಬುದಾಗಿ ಹೇಳಿದ್ರಲ್ಲ, ಆ ರಾತ್ರಿಯಲ್ಲಿ ಬೆಲ್ಶಚಾರನು ಕೊಲ್ಲಲ್ಪಟ್ಟನು. ಈಗ ಯಾರು ರಾಜ್ಯಭಾರವನ್ನು ಕಟ್ಟಿಕೊಂಡಿದ್ದು? ದರ್ಯಾವೇಷನು. ಬ್ಯಾಬಿಲೋನ್ ಸಾಮ್ರಾಜ್ಯವೇ ಮುಗಿದು ಹೋಯಿತು ಅಂದರೆ ದಾನಿಯೇಲನು 3ನೇ ವ್ಯಕ್ತಿಯಾಗಿರುವುದಕ್ಕೆ ಅವಕಾಶವೇ ಇಲ್ಲ. ಅಷ್ಟೇ, ಓವರ್. ಈಗ ದಾನಿಯೇಲನು ಬೇಡ ಎಂದು ಹೇಳಿದ್ದು ಬೆಲ್ಶಚಾರನು ಕೊಟ್ಟದ್ದಕ್ಕೂ ಯಾವುದೇ ಪ್ರಯೋಜನವಿಲ್ಲ. ದಾನಿಯೇಲನು ಹೇಳಿದ್ದೇ ನಡೆಯಿತು. ಕೆಲವು ಸಮಯದಲ್ಲಿ ನಾವು ಆಶೀರ್ವಾದ ಬೇಡ ಎಂದು ಹೇಳುವಾಗ ಅವರು ಖಂಡಿತವಾಗಿ ನೀವು ತೆಗೆದುಕೊಳ್ಳಲೇಬೇಕು ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರು ಹೇಳುತ್ತಾರೆ ಅದು ನಿನಗೆ ನೆಲೆಯಾಗಿ ಇರುವುದಿಲ್ಲ, ಅದು ಅವತ್ತಿನ ರಾತ್ರಿಯೇ ಮುಗಿದು ಹೋಯಿತು. ಕೆಲವು ಸಮಯದಲ್ಲಿ ಆಶೀರ್ವಾದ ಏನಾಗುತ್ತದೆ ಗೊತ್ತಾ? ನಾವು ಅಂದುಕೊಳ್ಳುತ್ತೇವೆ ಅವ್ರು ಕೊಟ್ರೆ ಚೆನ್ನಾಗಿರುತ್ತದೆ, ಇವ್ರು ಕೊಟ್ರೆ ಚೆನ್ನಾಗಿರುತ್ತದೆ ಎಂಬುದಾಗಿ. ದೇವರು ಹೇಳ್ತಾರೆ ತೆಗೆದುಕೊಳ್ಳಬೇಡ ಎಂದು. ತೆಗೆದುಕೊಂಡ್ವಿ ಅಂತ ಇಟ್ಟುಕೊಳ್ಳಿ, ನೀವು ಕಣ್ಮುಚ್ಚಿ ಕಣ್ ತೆರೆಯುವುದರಷ್ಟಲ್ಲೇ ಕೈ ಬಿಟ್ಟು ಕಾಣದೆ ಹೋಗುತ್ತದೆ, ಇಮಿಡಿಯೇಟ್ ಆಗಿ ಹೋಗುತ್ತದೆ. ಎಷ್ಟೋ ಜನ ಆ ರೀತಿ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ ಗೊತ್ತಾ? ತೆಗೆದುಕೊಳ್ಳಬಾರದೇ ಇರುವಂತಹ ವಿಷಯವನ್ನು, ಮಾಡಬಾರದ ವಿಷಯವನ್ನು ಮಾಡಿ ಆಶೀರ್ವಾದವನ್ನು ಹೊಂದಿಕೊಂಡು
ಆಮೇಲೆ ನೋಡುವುದಾದ್ರೆ ಒಂದು ಆಕ್ಸಿಡೆಂಟೋ ಅಥವಾ ಯಾವುದೋ ಒಂದು ಅವಘಡವೂ ನಡೆಯುತ್ತದೆ. ಅವನು ಇದುವರೆಗೂ ತೆಗೆದುಕೊಂಡಂತ ಎಲ್ಲ ಹಣವೂ ಕೂಡ ಒಂದು ವಿಷಯಕ್ಕೆ ಖರ್ಚಾಗಿ ಹೋಗುತ್ತದೆ. ಅದು ಹೇಗೆ ಬಂತೋ ಗೊತ್ತಾಗುವುದಿಲ್ಲ, ಹೇಗೆ ಹೋಯಿತೋ ಗೊತ್ತಾಗುವುದಿಲ್ಲ. ಹೇಳುತ್ತಾರೆ, ಅದು ಹಾಗೆ ಮಾಯವಾಗಿ ಹೋಯಿತು ರೀ. ಈಗ ತಾನೇ ಬಂದ ಹಾಗೆ ಇತ್ತು, ಆದ್ರೆ ಅಷ್ಟರಲ್ಲೇ ಕಾಣುತ್ತಿಲ್ಲ. ಆದರೆ ದೇವರು ಕೊಡುವಂತ ಆಶೀರ್ವಾದವು ನಿತ್ಯವಾಗಿ ಇರುತ್ತದೆ. ಈಗ ನೋಡಿರಿ, ಮೂರನೇ ವ್ಯಕ್ತಿಯಾಗಿರುತ್ತೀಯ ಎಂಬುದಾಗಿ ಬೆಲ್ಶಾಚಾರನು ಹೇಳಿದ್ರು. ಅವರೇ ಇಲ್ಲ, ಆ ವ್ಯಕ್ತಿಯೇ ಇಲ್ಲ. ಈಗ ದಾನಿಯೇಲನು ಆಶೀರ್ವಾದ ಬೇಡ ಎಂದು ಹೇಳಿದ್ದು ಸರಿಯಾಯಿತು. ಅದೇ ರಾತ್ರಿಯಲ್ಲಿ ಇದು ನಡೆಯುತ್ತಲ್ಲ, ಅದೇ ರಾತ್ರಿಯಲ್ಲಿ ಕೆಲಸ ಮುಗಿಯಿತು. ಈಗ ದಾನಿಯೇಲನು ಒಂದು ದಿನವೂ ಕೂಡ ಏನಾಗಲಿಲ್ಲ. ಆದ್ದರಿಂದಲೇ ಅವನು ಬೇಡ ಎಂದು ಹೇಳಿದ. ಯಾವಾಗಲೂ ಕೂಡ ಇಂತಹ ಆಶೀರ್ವಾದವು ಇಮಿಡಿಯೇಟ್ ಆಗಿ ಹೋಗುತ್ತದೆ, ಸ್ವಲ್ಪ ದಿನದಲ್ಲೇ ಕಾಣದೆ ಹೋಗುತ್ತದೆ. ದೇವರು ನಮಗೆ ಬೇಡ ಎಂದು ಹೇಳಿದ್ದಕ್ಕೆ ಅದೇ ರೀಸನ್. ನೀನು ಅದನ್ನು ಇಟ್ಟುಕೊಳ್ಳಬೇಡ, ಬೇಡ ಎಂದು ಹೇಳಿದ್ರೆ ಬೇಡ. ಯಾಕೆ ಎಂಬುದಾಗಿ ದೇವರ ಹತ್ರ ಕಾರಣ ಕೇಳಬೇಡ. ಯಾಕಂದ್ರೆ ಅದರ ಆಯುಷ್ ಕಾಲವೇ ಸ್ವಲ್ಪ ದಿನವಾಗಿ ಇರುತ್ತದೆ. ಅದು ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಶೀಘ್ರವಾಗಿರುತ್ತದೆ. ಆದ್ದರಿಂದಲೇ ದೇವರು ಬೇಡ ಎಂದು ಹೇಳುತ್ತಾರೆ. ಹಾಲೆಲೂಯ. ದೇಶದಲ್ಲಿ ಮೂರನೆಯ ವ್ಯಕ್ತಿಯಾಗಿರುತ್ತೀಯ ಎಂಬುದಾಗಿ ಬೆಲ್ಶಾಚಾರನು ಹೇಳಿದನು. ಬೆಲ್ಶಾಚಾರನು ಇಲ್ಲ, ದಾನಿಯೇಲನು ಕೂಡ ಮೂರನೇ ವ್ಯಕ್ತಿಯಾಗಿ ಇಲ್ಲ. ಆದರೆ ದೇವರು ದಾನಿಯೇಲನನ್ನು ಆಶೀರ್ವದಿಸಿದರು. 6ನೇ ಅಧ್ಯಾಯ ಕಡೆಯ ವಾಕ್ಯ ಓದಿ ನೋಡೋಣ. ಈ ದಾನಿಯೇಲನು ದರ್ಯಾವೇಷನ ಆಳಿಕೆಯಲ್ಲಿಯೂ ಪಾರಿಸ್ಯನಾದ ಕೋರೆಷನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಬೆಲ್ಶಾಚಾರನ ಕಾಲದಲ್ಲಿ ಬೇಡ ಎಂದು ಹೇಳಿದ, ಆದರೆ ದರ್ಯಾವೇಷನ ಕಾಲದಲ್ಲಿ ಅವರು ಹೇಗೆ ಇದ್ದಾರೆ? ಘನವಾಗಿ ಬಾಳುತ್ತಾರೆ. ನೆಕ್ಸ್ಟ್ ರಾಜ್ಯಭಾರ ಕಟ್ಟಿದವರು ಯಾರು? ಬೆಲ್ಶಾಚಾರನ ರಾಜ್ಯಭಾರವನ್ನು ಕಟ್ಟಿದವರು ಯಾರು? ದರ್ಯಾವೇಷನ್ ಕಟ್ಟುತ್ತಾನೆ. ಈಗ ಇವರು ದರ್ಯಾವೇಷನಿಗೆ ಹೇಳುತ್ತಾರೆ, ನಿನ್ನ ಆಶೀರ್ವಾದವು ನಿನ್ನ ಬಳಿಯಲ್ಲೇ ನಿನಗೆ ಇರಲಿ, ಬೇರೆ ಯಾರಿಗಾದ್ರೂ ಕೊಡಿ. ಯಾಕೆ? ನಿನಗೆ ಆಶೀರ್ವಾದ ಇರುವುದಿಲ್ಲವಲ್ಲ. ನೀನು ಏನೋ ನನಗೆ ಕೊಡುವ ಹಾಗೆ ಹೇಳುತ್ತೀಯ. ಅನೇಕ ಸಮಯದಲ್ಲಿ ಸೇವಕರಿಗೆ ಸಹಾಯವನ್ನು ಮಾಡುವಾಗ ನಾನು ನೋಡುತ್ತೇನೆ, ಸಹಾಯ ಮಾಡುವಂತ ವಿಧಾನವನ್ನು ನೋಡುತ್ತೇನೆ. ಕೆಲವರು ಹೇಳುತ್ತಾರೆ, ಅವರ ಸಹಾಯದಿಂದಲೇ ನಾವು ಆಶೀರ್ವಾದವಾಗಿ ಇದ್ದೇವೆ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಆದ್ದರಿಂದಲೇ ಅವನು ಹೇಳುತ್ತಾನೆ, ಅಯ್ಯೋ ಪಾಪ ಎಂಬುದಾಗಿ ಕೊಡುವಂತ ಆಶೀರ್ವಾದ ನನಗೆ ಬೇಕಾಗಿಲ್ಲ ಎಂಬುದಾಗಿ ಬಿಸಾಡಿ ಹೋಗುತ್ತಾನೆ. ಅನೇಕ ಸಮಯದಲ್ಲಿ ನಮ್ಮನ್ನು ನೋಡಿ ಕೊಡುವಾಗಲೇ ಗೊತ್ತು. ಒಂದು ವೇಳೆ ನಾಳೆ ಅವನನ್ನೇ ಆಶೀರ್ವದಿಸುವಂತೆ, ನಮ್ಮನ್ನು ಹೆಚ್ಚಿಸುವಂತೆ ಮಾಡಲು ಅವರು ಶಕ್ತರಾದಂತಹ ದೇವರಾಗಿದ್ದಾರೆ. ಒಂದು ದಿನ ದಾವಿದನಿಗೆ ಅವನ ಮನೆಯವರು ಫೋನ್ ಮಾಡುತ್ತಾರೆ. ಒಂದು ದಿನ ಬಂತು, ದಾವಿದನು ಅವನ ಮನೆಯವರಿಗೆ ಊಟ ಹಾಕುವಷ್ಟರ ಮಟ್ಟಿಗೆ ಹೆಚ್ಚಿಸಲ್ಪಟ್ಟ. ಒಂದು ದಿನ ಯೋಸೆಫನಿಗೆ ಅವನ ತಂದೆ ತಾಯಿಯ ಊಟವನ್ನು ಹಾಕಿದರು. ಆದರೆ ಒಂದು ದಿನ ಬಂತು, ಯೋಸೆಫನ್ ಇಡೀ ಐಗುಪ್ತ ದೇಶಕ್ಕೆ ಊಟ ಹಾಕುವ ಹಾಗೆ ಮಾರ್ಪಟ್ಟ. ಕರ್ತನು ಯಾರನ್ನು ಹೇಗೆ ಹೆಚ್ಚಿಸುತ್ತಾರೆ ಎಂದು ಗೊತ್ತಿಲ್ಲ. ಒಬ್ಬ ಕೊರತೆಯುಳ್ಳವನನ್ನು ನೋಡುವಾಗ ನಾವು ಅವರಿಗೆ ಸಹಾಯ ಮಾಡುತ್ತೇವೆ, ಅದು ನಮ್ಮ ಆಶೀರ್ವಾದಕ್ಕೆ. ಅಯ್ಯೋ ಪಾಪ. ಕೆಲವರು ಕೊಡುವಾಗಲೇ ನೋಡುವಾಗ ಅಯ್ಯೋ ಪಾಪ ಎಂಬುದಾಗಿ ಬಹಳ ಅನುಕಂಪದಿಂದ ಅವರನ್ನು ನೋಡುವಾಗಲೇ ಅವರ ದೃಷ್ಟಿಯಲ್ಲೇ ಗೊತ್ತಾಗುತ್ತದೆ. ದೇವರು ನೋಡುತ್ತಾರೆ, ಬೇಡ ಎಂದು ಹೇಳು ಎಂಬುದಾಗಿ. ಯಾಕೆ? ಅವನು ಕೊಡುವಂಥದ್ದು ಎಷ್ಟು ದಿನ ನಿಲ್ಲುತ್ತದೆ? ಕೊಡುವಂಥ ಅಕ್ಕಿ ಎಷ್ಟು ದಿನ ಇರುತ್ತದೆ? ಕೊಡುವಂಥ ಹಣ ಎಷ್ಟು ದಿನ ಇರುತ್ತದೆ? ಅವನು ಕೊಡಿಸುವಂಥ ಬ್ಯಾಗು ಅಥವಾ ಅವನು ಕೊಡಿಸುವಂಥ ಡ್ರೆಸ್ಸು ಎಷ್ಟು ದಿನ ಇರುತ್ತದೆ? ಎಲ್ಲವೂ ಕೂಡ ಅವತ್ತಿನ ರಾತ್ರಿಯೇ ಮುಗಿದು ಹೋಗುತ್ತದೆ. ಆದರೆ ದರ್ಯಾವೇಷನ ರಾಜ್ಯಭಾರವು ಬರುತ್ತದೆ. ದೇವರು ನಿರಂತರವಾಗಿ ಕೂಡ ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ಆದ್ದರಿಂದಲೇ ದಾನಿಯೇಲನು ಬೇಡ ಎಂಬುದಾಗಿ ನಿರಾಕರಿಸುತ್ತಾನೆ. ನಮಗೆ ಆ ವೈರಾಗ್ಯ ಬೇಕು. ಒಂದು ಕಾರ್ಯವನ್ನು ಕೊಡುವಾಗ ಅವರು ಘನಪಡಿಸಿ ಕೊಡುತ್ತಾ ಇದ್ದಾರಾ? ಆ ಘನಪಡಿಸಿ ಕೊಡುವಾಗ ಅಕ್ಸೆಪ್ಟ್ ಮಾಡುವಂಥದ್ದು ತಪ್ಪಲ್ಲ. ಆದರೆ ದೇವರನ್ನು ಘನಹೀನಪಡಿಸಿ ಅಥವಾ ನಮ್ಮ ಸೇವೆಯನ್ನು ಘನಹೀನಪಡಿಸಿ ಅಥವಾ ನಮ್ಮನ್ನು ಘನಹೀನಪಡಿಸಿ ಕೊಡುವಂಥ ಆಶೀರ್ವಾದವು ನಮಗೆ ಅವಶ್ಯಕತೆ ಇಲ್ಲ. ಎರಡನೆಯದಾಗಿ, ಇದು ಮೂರನೇ ವ್ಯಕ್ತಿಯಾಗಿ ಇದ್ದದ್ದು. ಈಗ ಇನ್ನೊಬ್ಬರು ಬರುತ್ತಾರೆ. ಓದಿರಿ, ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 40ನೇ ವಾಕ್ಯದಿಂದ 43ನೇ ವಾಕ್ಯದ ತನಕ ಓದಿರಿ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನೆಂದು ಹೇಳಿದನು. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮುಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ, ಹಾಗೆ 43ನೇ ವಾಕ್ಯ ಓದುತ್ತೇನೆ ನೋಡಿ. ತನಗಿದ್ದ 2ನೆಯ ರಥದಲ್ಲಿ ಕುಳ್ಳರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಈಗ 2ನೇ ಪ್ಲೇಸ್ಗೆ ಒಂದು ಆಶೀರ್ವಾದ ಬರುತ್ತದೆ. ಬೆಲ್ಶಾಚಾರನು ಕೊಟ್ಟದ್ದು 3ನೇ ಪ್ಲೇಸ್ನ ಆಶೀರ್ವಾದ. ಈಗ ಯೋಸೆಫನಿಗೆ ಬಂದದ್ದು 2ನೇ ಪ್ಲೇಸ್ನ ಆಶೀರ್ವಾದ. ಈಗ ಈ ಆಶೀರ್ವಾದವು ನಿಜವಾಗಿಯೂ ದೇವರನ್ನು ಘನಪಡಿಸುವಂತ ಆಶೀರ್ವಾದ. ದೇವರೇ ಆಶೀರ್ವಾದವನ್ನು ಕೊಡುತ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವನು ಏನು ಹೇಳುತ್ತಾನೆ ನೋಡಿ, 41:38. ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಅವನು ಚೆನ್ನಾಗಿ ಘನಪಡಿಸಿಯೇ ಕೊಡುತ್ತಾನೆ. ಇವನು ಘನಹೀನಪಡಿಸಿ ಕೊಡಲಿಲ್ಲ.
ಫರೋಹನನು ಏನ್ ಮಾಡುತ್ತಾನಂದ್ರೆ ಮೊದಲು ಕರೆದು ವಿಚಾರಿಸುತ್ತಾನೆ. ಅವನ ಹತ್ರ ಕನಸು ಹೇಳುತ್ತಾನೆ. ಇವನು ನೆಬೂಕದ್ನೆಚ್ಚರನ ಹಾಗೆ ಘನಪಡಿಸಿ ಕೊಡುತ್ತಾನೆ. ಈಗ ಇವನನ್ನು ಕರೆದು ಹೇಳುತ್ತಾನೆ, ನನ್ನ 2ನೇ ರಥದಲ್ಲಿ ಇರುತ್ತೀಯಾ? ಫಸ್ಟ್ ರಥ ಫರೋಹನನು ಹೋಗುವಂಥದ್ದು. ಆ ನಂತರ ಒಂದು ರಥ ಇದೆ, ಅದರಲ್ಲಿ ಯಾರು ಹೋಗುವುದು? ನಾನು ಹೋಗುವುದು. ಅದೇನೆಂದರೆ, ರಥ ಅಂದರೆ ಸುಮ್ಮನೆ ನೀವು ಸಾಧಾರಣ ಎಂಬುದಾಗಿ ಎಣಿಸಬೇಡಿ. ಐಗುಪ್ತದ ರಥವೇ ಎಷ್ಟೋ 1000 ವರ್ಷಗಳ ನಂತರ ಒಂದು ಗುರುತು, ಆಶೀರ್ವಾದದ ಗುರುತಾಗಿ ಇತ್ತು. ದೇವರು ಮತ್ತೆ ಮತ್ತೆ ಹೇಳುತ್ತಾರೆ, ಐಗುಪ್ತದ ರಥವನ್ನು ನೀನು ನಂಬುತ್ತೀಯೋ ಎಂಬುದಾಗಿ. ಯಾಕಂದ್ರೆ ಲೋಕ ಪ್ರಕಾರವಾಗಿ ಹೇಳಬೇಕಂದ್ರೆ ಐಗುಪ್ತದ ರಥವನ್ನು ಏನೆಂಬುದಾಗಿ ಹೇಳುತ್ತಾರೆ ಅಂದರೆ 8 ಸ್ಪೋಕ್ಸ್ ಇತ್ತಂತೆ. ಈ ಕಂಬಿ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ, ಈಗ ಹೇಳುತ್ತಾರಲ್ಲ ಅಲಾಯ್ ವೀಲ್ಸ್ ಎಂಬುದಾಗಿ ಹೇಳುತ್ತಾರಲ್ಲ, ಆ ರೀತಿಯಾಗಿ ಆ ಕಾಲದಲ್ಲಿ 8 ಸ್ಪೋಕ್ಸ್ ಇತ್ತಂತೆ. ಆ ರಥವು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇತ್ತು. ನಮಗೆ ಇಂದು ಇರುವಂತಹ BMW, ಬೆನ್ಸು, ರೋಲ್ಸ್ ರಾಯ್ಸು ಇದೆಲ್ಲದಕ್ಕಿಂತಲೂ ಕೂಡ ಮೇಲಾದದ್ದು. ಆದರೆ ಐಗುಪ್ತದ ರಥವು ಎಷ್ಟು ಉನ್ನತವಾಗಿತ್ತು ಎಂಬುದಾಗಿ ನೋಡಿ. ಆ ರಥದಲ್ಲಿ 2ನೇ ರಥವೇ ಇವರಿಗೆ. ಫಸ್ಟು ಫರೋಹನನಿಗೆ, 2ನೇದು ಇವನಿಗೆ. ಹಾಗಾದ್ರೆ ಇವನ ಪದವಿ ಎಷ್ಟು ಉನ್ನತವಾದ ಪದವಿ ಎಲ್ಲಿಂದ ಬಂತು? ಸೆರೆಮನೆಯಿಂದ ನೇರ ಮೇಲಕ್ಕೆ ಬರುತ್ತದೆ. ಈ ಹೆಚ್ಚಳವನ್ನು ದೇವರು ಕೊಡುತ್ತಾರೆ, ಫರೋಹನನು ಕೊಡಲಿಲ್ಲ. ಯಾಕಂದರೆ ಫರೋಹನನು ಹೇಳಿದಂತಹ ಆ ಕನಸಿಗೆ ಅರ್ಥವನ್ನು ಯೋಸೇಫನಿಗೆ ದೇವರು ಪ್ರಕಟಿಸುತ್ತಾರೆ. ಈಗ ಅವನಿಗೆ ಅದರ ಅರ್ಥ ಗೊತ್ತಾದ ಕೂಡಲೇ ಫರೋಹನನು ಹೇಳುತ್ತಾನೆ, ನೀನು 2ನೇ ರಥದಲ್ಲಿ ಇರುತ್ತೀಯ, ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುತ್ತೇನೆ. ಆನಂತರ ಎಲ್ಲವೂ ಕೂಡ ನಿನಗೆ ಕೆಳಗೆ ಇರುತ್ತದೆ. ಇಡೀ ಐಗುಪ್ತಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದ. ಹಾಗಂದರೆ ಇದು ಸಂಪೂರ್ಣವಾಗಿ ದೇವರಿಂದಲೇ ಬಂದದ್ದು. ಎಲ್ಲವೂ ಕೂಡ ಸತ್ಯವೇ. ಕೆಲವು ಸಮಯದಲ್ಲಿ ಆಶೀರ್ವಾದವು, ಈಗ ನಾವು ಹೇಳಿದ್ವಲ್ಲ, ಬೆಲ್ಶಾಚಾರನಂತಹ ವ್ಯಕ್ತಿಯಿಂದ ಬರದೆ ದೇವರಿಂದಲೇ ಬರುತ್ತದೆ ಭೂಮಿಯಲ್ಲಿ. ದೇವರು ಭೂಮಿಯಲ್ಲಿ ಆಶೀರ್ವದಿಸದೇ ಇರುವಂತಹ ದೇವರಲ್ಲವೇ ಅಲ್ಲ. ಉನ್ನತವಾದ ಸ್ಥಳದಲ್ಲಿ ಕೂರಿಸುವುದಕ್ಕೆ ದೇವರು ಬಯಸುತ್ತಿದ್ದಾರೆ. ಉನ್ನತವಾದ ಸ್ಥಳದಲ್ಲಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗಿ ಏನ್ ಮಾಡುತ್ತಾರೆ? ಕೂರಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರು ಆಶೀರ್ವದಿಸುತ್ತಾರೆ. ಇಂದು ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರನ್ನು ದೇವರು ಆಶೀರ್ವದಿಸಿದ್ದಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಈ ನಮ್ಮ ಊರಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ರೋಡ್ ಸೈಡಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ಸಾಧಾರಣವಾದಂಥ ವ್ಯಕ್ತಿಗಳಿಗೆ ನಾವು ಸುವಾರ್ತೆಯನ್ನು ಹೇಳಬಹುದು, ನಾವು ಟ್ರ್ಯಾಕ್ಸ್ ಕೊಡಬಹುದು, ನಾವು ಸುವಾರ್ತೆಯನ್ನು ಹೇಳಬಹುದು. ಆದರೆ ಒಬ್ಬ IAS ಆಫೀಸರ್ಗೆ ಸುವಾರ್ತೆ ಹೇಳಬೇಕು ಅಂದರೆ ನಿಮ್ಮನ್ನು ಒಳಗೆ ಬಿಡುವುದಿಲ್ಲ ಅಲ್ವಾ? ಒಬ್ಬ ಬಹಳ ಮುಖ್ಯವಾದಂಥ ವ್ಯಕ್ತಿಗಳಿಗೆ ನೀವು ಹೋಗಿ ಹೇಳಬೇಕು. IPS ಅದಕ್ಕಿಂತ ಮೇಲಾದಂತಹ ಸ್ಥಾನದಲ್ಲಿರುವಂಥವರಿಗೆ ಹೋಗಿ ಹೇಳಬೇಕು. ಬಟ್ ಅವರಿಗೆ ಒಬ್ಬ ಸುವಾರ್ತೆ ಹೇಳಬೇಕು ಅಂದರೆ ಯಾರು ಬೇಕು ಗೊತ್ತಾ? ಅವರ ಜಾಗದಲ್ಲಿ ಕೂತುಕೊಳ್ಳುವಂಥ ಒಬ್ಬ ವ್ಯಕ್ತಿ ಬೇಕು. ದೇವರು ಅಂದುಕೊಂಡರೆ ಯಾರ ಮೂಲಕವಾಗಿ ಬೇಕಾದ್ರೂ ಹೇಳುತ್ತಾರೆ. ಆದರೆ ಲೋಕ ಪ್ರಕಾರವಾಗಿ ಹೇಳುತ್ತೇನೆ, ಅಲ್ಲಿ ಕೂತುಕೊಳ್ಳುವಂತ ಒಬ್ಬ ವ್ಯಕ್ತಿಯೂ ಬೇಕು. ಹಾಗಾದರೆ ಆ ಸ್ಥಳಕ್ಕೂ ಕೂಡ ದೇವರು ಯಾರನ್ನಾದ್ರೂ ಏನ್ ಮಾಡುತ್ತಾರೆ? ರೆಡಿ ಮಾಡುತ್ತಾರೆ. ಅಲ್ಲಿ ಇರುವಂತ ಒಬ್ಬ IAS ಆಫೀಸರ್ಗೋ, IPS ಆಫೀಸರ್ಗೋ ಅಥವಾ ಮೇಲಾದ ಸ್ಥಾನದಲ್ಲಿರುವಂತವರ ಬಳಿ ಹೋಗಬೇಕು ಅಂದರೆ ಸಾಧಾರಣವಾದ ವ್ಯಕ್ತಿ ಏನ್ ಮಾಡುವುದಕ್ಕೆ ಆಗಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಇಂಡಿಯಾದಲ್ಲೇ ದೊಡ್ಡ ವ್ಯಕ್ತಿ ಎಂಬುದಾಗಿ ಇಟ್ಟುಕೊಳ್ಳಿ. ಅವ್ರ ಹತ್ರ ಹೋಗಿ ರೋಡಲ್ಲಿ ಹೋಗುತ್ತಾ ಇರುವಂತ ನಾನೇ ಟ್ರ್ಯಾಕ್ಸ್ ಕೊಟ್ಟರು ಕೂಡ ಅವರು ತೆಗೆದುಕೊಳ್ಳುವುದಿಲ್ಲ, ಯಾರೇ ಕೊಟ್ಟರೂ ತೆಗೆದುಕೊಳ್ಳುವುದಿಲ್ಲ. ಆದರೆ ಅವರ ಹಾಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ರಕ್ಷಣೆ ಹೊಂದಿದವರು ಅವರನ್ನು ಹೋಗಿ ನೋಡುವಾಗ ಯೇಸುವಿನ ಕುರಿತಾಗಿ ಅವರಿಗೆ ಹೋಗಿ ಹೇಳುವುದಕ್ಕೆ ಈಸಿಯಾದಂತ ಅವಕಾಶಗಳಿರುತ್ತದೆ. ಹಾಗಾದ್ರೆ ಉನ್ನತವಾದ ಸ್ಥಳದಲ್ಲೂ ಕೂಡ ಯಾರು ಕೂರಿಸುವುದು? ದೇವರೇ ತಂದು ಕೂರಿಸುತ್ತಾರೆ, ಅವರೇ ಹೆಚ್ಚಿಸುತ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ 2ನೇ ಸ್ಥಳ, 3ನೇ ಸ್ಥಳ ಯಾರು ಕೊಡುವಂಥದ್ದು? ಸೈತಾನನು ಕೊಡುತ್ತಾನೆ, ಅಥವಾ ಕೆಲವು ಸಮಯದಲ್ಲಿ ಮನುಷ್ಯರ ಮೂಲಕವಾಗಿ ಬರುತ್ತದೆ. ಅದನ್ನು ಬೇಡ ಎಂದು ಹೇಳುವುದಕ್ಕೆ ನಮಗೆ ಧೈರ್ಯ ಇರಬೇಕು. ಅದನ್ನು ಬೇಡ ಎಂದು ಹೇಳಿ ಕೊಡವಿ ಹೋಗಬೇಕು. ಆದರೆ ಇದು 2ನೇ ಸ್ಥಳ, ಇದು ದೇವರಿಂದ ಕೊಡಲ್ಪಟ್ಟದ್ದು. ಆದರೆ ಈ ಸ್ಥಳದಲ್ಲಿ ಕೂತುಕೊಂಡು ಯೋಸೇಫನು ಒಂದು ಮಾತನ್ನು ಹೇಳುತ್ತಾನೆ, ನೋಡಿರಿ, ಓದಿರಿ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 22ನೇ ವಾಕ್ಯ. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತನಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ತನ್ನ ಎಲುಬುಗಳ ಕುರಿತಾಗಿ ಆಜ್ಞಾಪಿಸುತ್ತಾನೆ. ಅದೇನೆಂದರೆ, ಇವನು ಯಾರು ಅಂದರೆ ಐಗುಪ್ತದಲ್ಲಿ 2ನೇ ಪ್ಲೇಸ್, ಅರಸನ ನಂತರದ ಸ್ಥಾನ. ಇವನು ಸತ್ತಾಗ ಏನು ನಡೆಯುತ್ತದೆ ಗೊತ್ತಾ? ಓದಿ ನೋಡಿರಿ, ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ. ಇವನು ಸತ್ತಾಗ ಏನು ನಡೆಯುತ್ತೆಂಬುದಾಗಿ ನೋಡಿರಿ, 26ನೇ ವಾಕ್ಯವನ್ನು ಓದಿರಿ. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು. ಪಿರಮಿಡ್ ಇದೆಯಲ್ಲ, ಐಗುಪ್ತ ದೇಶದಲ್ಲಿ ಪಿರಮಿಡ್ ಅಂದ್ರೆ ದೊಡ್ಡ ವಿಷಯವಾ ಇಲ್ವಾ? ದೊಡ್ಡ ವಿಷಯ ತಾನೆ. ಒಬ್ಬ ಅನ್ಯ ಅರಸನಿಗೆ ಐಗುಪ್ತದಲ್ಲಿ ಪಿರಮಿಡ್ ಅನ್ನು ಕಟ್ಟುತ್ತಾರೆ ನೋಡಿ, ಪಿರಮಿಡ್ ಅಲ್ಲಿ ತಂದು ಇಡುತ್ತಾರೆ ನೋಡಿ.
ಆದಿಕಾಂಡ 50:25 ಹೇಳುತ್ತದೆ, ಅವನು ಇಸ್ರಾಯೇಲ್ ಜನರಿಗೆ ತನ್ನ ಎಲುಬುಗಳ ಕುರಿತಾಗಿ ಒಂದು ಕಟ್ಟಳೆ ಕೊಡುತ್ತಾನೆ. ಏನು ಕೊಡುತ್ತಾನೆ? ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆ ಎಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಅದೇನೆಂದ್ರೆ ಪ್ರಮಾಣ ಮಾಡಿಸಿಕೊಳ್ಳುತ್ತಾನೆ. ಅವನು ಏನನ್ನು ಕೇಳುತ್ತಾನೆ ಅಂದರೆ, ಸ್ಟ್ರಾಂಗ್ ಆಗಿ ನನಗೆ ಪ್ರಾಮಿಸ್ ಮಾಡಿ, ನೀವು ಈ ಊರನ್ನು ಬಿಟ್ಟು ಖಂಡಿತವಾಗಿ ಒಂದು ದಿನ ಹೋಗುತ್ತೀರಾ. 400 ವರ್ಷಗಳೆಂಬುದಾಗಿ ಯಾರ ಹತ್ರ ಹೇಳುತ್ತಾರೆ? ಅಬ್ರಹಾಮನಿಗೆ ಹೇಳುತ್ತಾರೆ. ಆದರೆ ಯೋಸೇಫನ ಕಾಲ 400 ವರ್ಷವಲ್ಲ, ಹೆಚ್ಚು ಕಮ್ಮಿ 100 ವರ್ಷಗಳಾಗಿರಬಹುದು ಅಷ್ಟೇನೆ. ಇನ್ನು 300 ವರ್ಷ ಇದೆ. ಯೋಸೇಫನು ಹೇಳುತ್ತಾನೆ, ದೇವರು ಒಂದು ದಿನ ಖಂಡಿತವಾಗಿ ನಿಮ್ಮನ್ನು ಸಂಧಿಸುತ್ತಾರೆ. ಸಂಧಿಸುವಾಗ ಈ ದೇಶದಿಂದ ನೀವು ನನ್ನ ಶವವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಹೇಳುತ್ತಾನೆ. ಯಾಕಯ್ಯ? ಐಗುಪ್ತ್ಯದಲ್ಲಿ ಪಿರಮಿಡಲ್ ಇದ್ದೀಯಯ್ಯ ನೀನು. ಯಾವುದು ಗಿಜ್ಜಾ ಪಿರಮಿಡ್, ಆ ಪಿರಮಿಡ್ ಎಂಬುದಾಗಿ ನಾವು ಹೇಳುವುದಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಸಮಾಧಿ ಮಾಡುವಂತಹ ಸ್ಥಳ ನಮಗೆ ಬಹಳ ಇಂಪಾರ್ಟೆಂಟ್. ಇಸ್ರಾಯೇಲ್ಗೆ ಹೋಗುವುದಾದ್ರೆ ಇದು ಅವರನ್ನು ಸಮಾಧಿ ಮಾಡಿದ ಸ್ಥಳ, ಇವರನ್ನು ಸಮಾಧಿ ಮಾಡಿದ ಸ್ಥಳ, ಇದು ಯೇಸುವಿನ ಖಾಲಿಯಾದ ಸಮಾಧಿ. ಈ ರೀತಿಯಾಗಿ ಸಮಾಧಿ ಮಾಡುವಂತಹ ಸ್ಥಳಕ್ಕೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡುತ್ತೇವೆ ಅಲ್ವಾ? ಆ ಕಾಲದಲ್ಲಿ ಐಗುಪ್ತದಲ್ಲಿ ಅರಸರು ಇಡುವಂತಹ ಸಮಾಧಿಗಳಲ್ಲಿ ಯಾರನ್ನು ಇಡುತ್ತಾ ಇದ್ದಾರೆ? ಯೋಸೇಫನ್ನು ಇಡುತ್ತಾರೆ. ಆದರೆ ಅವನು ಹೇಳುತ್ತಾನೆ, ನೋಡಿ, ಒಂದು ದಿನ ಬರುತ್ತದೆ, ಈ ಸ್ಥಳದಿಂದ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ. ಏನಯ್ಯ ಪಿರಮಿಡ್ ಬೇಡ ಅನ್ನುತ್ತೀಯ? ಪಿರಮಿಡಲ್ಲೂ ಕೂಡ ನನ್ನನ್ನು ಇಡಬೇಡಿ. ಯಾಕೆ? ಇದು ಅರಸನಾಗಿ ನಾನು ಇರುವುದಕ್ಕೆ ನನಗೆ ಸಿಗುವಂತಹ ಘನತೆ. ಆದರೆ ನನಗೆ ಗೊತ್ತು, ಈ ದೇಶದಲ್ಲಿರುವಂತಹ ಯಾವುದೇ ಎಲುಬುಗಳೊಂದಿಗೆ ನನ್ನ ಎಲುಬುಗಳು ಇರಬಾರದು, ನನ್ನ ಎಲುಬುಗಳು ಕೂಡ ಇಲ್ಲಿರಬಾರದು. ಆದರೆ ಅದರ ಹಿಂದೆ ಒಂದು ಆತ್ಮಿಕವಾದ ಸತ್ಯ ಇದೆ. ಅದೇನೆಂದರೆ ಅವನ ಎಲುಬುಗಳ ಕುರಿತಾಗಿ ಆ ಇಬ್ರಿಯ 11:22 ಮತ್ತೆ ಓದಿರಿ. ಇಬ್ರಿಯ 11:22. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲ್ಯರು ಐಗುಪ್ತ್ಯ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಈ ಎಲುಬುಗಳ ಕುರಿತಾಗಿ ಅವನಿಗೆ ಒಂದು ಪ್ರಕಟಣೆ ಇತ್ತಲ್ಲ. ಯಾಕೆ? ಯೋಸೇಫನ ಯಾವುದರ ಕುರಿತಾಗಿಯೂ ಹೇಳದೆ, ಯೋಸೇಫನ ಕಾರ್ಯಗಳಲ್ಲಿ ಯಾವುದನ್ನು ಕೂಡ ಹೇಳದೆ, ಅವನ ಎಲುಬುಗಳ ಕುರಿತಾಗಿ ಹೇಳಿದ್ದು ಮಾತ್ರ ಅಲ್ಲಿ ಬರೆಯಲ್ಪಟ್ಟಿದೆ. ಅರ್ಥವಾಗುತ್ತಿದೆ ನಿಮಗೆ? ಒಂದು ವೇಳೆ ನಂಬಿಕೆ ಅಡಿಪಾಯದಲ್ಲಿ ಕೂಡ ನೀವು ಇಟ್ಟುಕೊಳ್ಳುವುದಾದರೆ, ನಂಬಿಕೆಯಲ್ಲಿ ಯೋಸೇಫನನ್ನು ನೋಡುವುದಾದರೆ, ಒಂದು ಕನಸನ್ನು ಕಾಣುತ್ತಾನೆ. ನೀವೆಲ್ಲರೂ ನನಗೆ ಏನು ಮಾಡುತ್ತೀರಾ? ಅಡ್ಡ ಬೀಳುವಿರಿ ಎಂಬುದಾಗಿ ಹೇಳುತ್ತಾನೆ. ಅದರ ಅಡಿಪಾಯದಲ್ಲಿ ಐಗುಪ್ತ ದೇಶಕ್ಕೆ ಯೋಸೇಫನು ಕೊಂಡೊಯ್ಯಲ್ಪಟ್ಟರೂ ಕೂಡ ಮೌನವಾಗಿದ್ದಾನೆ. ಆ ನಂಬಿಕೆ ಅವನನ್ನು ಕಾಪಾಡಿತು. ಆದರೆ ಅವನಲ್ಲಿ ಇದ್ದಂತಹ ನಂಬಿಕೆಯಲ್ಲಿ ಎಲ್ಲದಕ್ಕಿಂತಲೂ ಕೂಡ ಯಾವುದು ಘನವಾಗಿ ಇತ್ತು ಎಂಬುದಾಗಿ ನೋಡುವುದಾದರೆ, ಎಲುಬುಗಳ ಕುರಿತಾಗಿ ಆಜ್ಞಾಪಿಸುವುದು. ಯಾಕೆ ಗೊತ್ತಾ? ಯೋಸೇಫನು ಅನೇಕ ವಿಧದಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿ ಇರುತ್ತಾನೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅದು ಅನೇಕ ಇದೆ. ಅವರಿಬ್ಬರ ಹೋಲಿಕೆ ನೋಡುವುದಾದರೆ 27ಕ್ಕೂ ಕೂಡ ಮೇಲ್ಪಟ್ಟು ಇದೆ. ಅದೇನೆಂದರೆ, ಸೆರೆಮನೆಗೆ ಹಾಕುವುದರಿಂದ, 20 ಬೆಳ್ಳಿ ಕಾಸಿಗೆ ಮಾರುವುದರಿಂದ, ಸಹೋದರರು ಒಡೆಯುವುದರಿಂದ, ಇದೆಲ್ಲವೂ ಕೂಡ ಯೇಸುಗೂ ನಡೆಯುತ್ತದೆ. ಸಹೋದರರು ಒಡೆಯುತ್ತಾರೆ, ಆಮೇಲೆ 30 ಬೆಳ್ಳಿ ಕಾಸಿಗೆ ಮಾರುತ್ತಾರೆ, ಆಮೇಲೆ ರೋಮನರು ಅನ್ಯರ ಕೈಗೆ ಒಪ್ಪಿಸಿಕೊಡುತ್ತಾರೆ, ಆಮೇಲೆ ಜೈಲಿನಲ್ಲಿರುವಾಗ ಇಬ್ಬರು ಇರುತ್ತಾರೆ ಯೋಸೇಫನೊಂದಿಗೆ. ಈಗ ಯೇಸುವಿನೊಂದಿಗೆ ನೋಡುವಾಗ ಇಬ್ಬರು ಶಿಲುಬೆಯಲ್ಲಿ ಇರುತ್ತಾರೆ. ಆ ಜೈಲಲ್ಲಿ ಒಬ್ಬನು ಸಾಯ್ತಾನೆ, ಒಬ್ಬನು ಮೇಲೆ ಬರುತ್ತಾನೆ. ಯೇಸುವಿನೊಂದಿಗೆ ನೋಡುವುದಾದರೆ ಒಬ್ಬನು ಪರದೇಶಿಗೆ ಬರುತ್ತಾನೆ, ಇನ್ನೊಬ್ಬನು ಕೈ ಬಿಡಲ್ಪಡುತ್ತಾನೆ. ಈ ರೀತಿ ಅನೇಕ ಇರುತ್ತದೆ ಯೇಸುವಿಗೂ ಯೋಸೇಫನಿಗೂ. ಆಮೇಲೆ ನೋಡುವುದಾದರೆ ಫರೋಹನನ ನಂತರದ ಸ್ಥಾನದಲ್ಲಿ ಯಾರು ಕೂತಿರುತ್ತಾರೆ? ಯೋಸೇಫನು ಕೂತಿರುತ್ತಾನೆ ಜೈಲಿಂದ ನೇರವಾಗಿ. ಯೇಸು ಸಮಾಧಿಯಿಂದ ನೇರವಾಗಿ ಮೇಲೆ ಹೋಗಿ ತಂದೆಯ ನಂತರದ ಸ್ಥಾನದಲ್ಲಿ ಕೂರುತ್ತಾರೆ. ಯಾಕಂದ್ರೆ ತಂದೆ ಹೇಳುತ್ತಾರೆ, ನೀನು ನನ್ನ ಬಲಪಾರ್ಶ್ವದಲ್ಲಿ ಕೂತುಕೋ. ಈಗ ಯೋಸೇಫನಿಗೆ ಮುದ್ರೆಯನ್ನು ಹಾಕುತ್ತಾರೆ. ಯೇಸು ಕ್ರಿಸ್ತನಿಗೆ ಪರಿಶುದ್ಧಾತ್ಮನ ಮುದ್ರೆಯು ಬೀಳುತ್ತದೆ. ಎಲ್ಲ ಇರುತ್ತದೆ. ಇಬ್ಬರಿಗೂ ಕೂಡ ಹಾಗೆ ಬಹಳ ಹೋಲಿಕೆಗಳು ಇರುತ್ತದೆ. ಈ ಪ್ರಕಟಣೆಯಲ್ಲೇ ಯೋಸೇಫನು ಒಂದನ್ನು ಹೇಳುತ್ತಾನೆ. ಏನು ಹೇಳುತ್ತಾನೆಂದರೆ, ಈಗ ನಾನು ಇಲ್ಲಿಂದ ಸತ್ತು ಹೋಗಿ ನನ್ನ ಎಲುಬುಗಳು ಇಲ್ಲಿ ಇರುವಾಗ ಈ ಎಲುಬುಗಳನ್ನು ಒಂದು ದಿನ ನೀವು ಕಾನಾನ್ಗೆ ಹೋಗುವಾಗ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ. ಅದರ ಅರ್ಥ ಏನು ಗೊತ್ತಾ? ಎಲುಬು ಎನ್ನುವಂಥದ್ದು ಮೊದಲಗಿತ್ತಿ ಸಭೆಗೆ ಗುರುತು. ಎಲುಬು ಎನ್ನುವಂಥದ್ದು ಸಭೆಗೆ ಗುರುತು. ಒಂದು ದಿನ ನೀವು ಹೊರಟು ಪರಲೋಕಕ್ಕೆ ಬರುವಾಗ ಈ ಭೂಮಿಯಿಂದ ನನ್ನ ಸಭೆಯು ಕೂಡ ಬರುತ್ತದೆ ಎಂಬುದಾಗಿ ಅರ್ಥ. ಇಸ್ರಾಯೇಲ್ಯರು ದೇವರನ್ನು ಸಂಧಿಸುವಂತಹ ಕಾಲದಲ್ಲಿ ಸಭೆಯು ದೇವರನ್ನು ಸಂಧಿಸುವುದಕ್ಕೆ ಬರುತ್ತದೆ. ಅದರಲ್ಲಿ ಎಲುಬುಗಳ ಕುರಿತಾಗಿ ಅವನು ಅಪ್ಪಣೆ ಕೊಡುತ್ತಾನೆ. ಈ ಎಲುಬುಗಳೇನು? ಯೋಸೇಫನ ಎಲುಬು ಯೇಸು ಕ್ರಿಸ್ತನ ಮೊದಲಗಿತ್ತಿ ಸಭೆಗೆ ಗುರುತಾಗಿದೆ. ಅದನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಅಪ್ಪಣೆ ಕೊಡುತ್ತಾನೆ. ಅದು ಒಂದು ಆತ್ಮಿಕವಾದ ಅರ್ಥ ಎಂಬುದಾಗಿ ಇಟ್ಟುಕೊಳ್ಳಿ. ಆದರೆ ಚೆನ್ನಾಗಿ ಗಮನಿಸಿ ನೋಡಿರಿ, ಅವನಿಗೆ ಗೊತ್ತಾಗುತ್ತಿದೆ, ಈ ದೇಶದಲ್ಲಿ ನಾನು ಎರಡನೆಯವನಾಗಿ ಇದ್ದೇನೆ. ಆದರೆ ಎರಡನೆಯವನಾಗಿ ಇರುವಂತಹ ಈ ದೇಶದಲ್ಲಿ ನನ್ನ ಎಲುಬುಗಳು ಕೂಡ ಇರಬಾರದು. ಆ ಒಂದು ಭಾವನೆ ಈ ಭೂಮಿಯಲ್ಲಿ ನಿಮಗೂ ನನಗೂ ಇರಬೇಕು. ಕರ್ತನೇ ಈ ಭೂಮಿಯಲ್ಲಿ ನನ್ನನ್ನು ಹೆಚ್ಚಿಸುತ್ತಾರೆ, ಕರ್ತನೇ ನನ್ನನ್ನು ಆಶೀರ್ವದಿಸುತ್ತಾರೆ, ಅವರೇ ಮನೆ ಕೊಡುತ್ತಾರೆ, ಕಾರ್ ಕೊಡುತ್ತಾರೆ, ಎಲ್ಲ ಕೊಡುತ್ತಾರೆ. ಆದರೆ ಒಂದು ದಿನ ಬರುತ್ತದೆ, ನಾನು ಇಲ್ಲಿಂದ ಹೊರಟು ಅಲ್ಲಿ ಹೋಗುತ್ತೇನೆ. ಅಲ್ಲಿ ಹೋಗುವಾಗ ಈ ಭೂಮಿಯಲ್ಲಿ ನನಗೆ ಏನೂ ಇರುವುದಿಲ್ಲ. ಈ ಲೋಕದಲ್ಲಿ ಕೊಡಲ್ಪಟ್ಟಂತ ಯಾವುದೇ ಆಶೀರ್ವಾದವೂ ಕೂಡ ನನಗೆ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಭಾವನೆ ನನಗೆ ಇರಬೇಕು. ನಾನು ಇಲ್ಲಿ ಏನೇ ಎರಡನೇ ವ್ಯಕ್ತಿಯಾಗಿ ಇದ್ದರೂ ಕೂಡ, ಎಷ್ಟೇ ದೇವರು ನನ್ನನ್ನು ಹೆಚ್ಚಿಸಿದರೂ ಒಂದು ಮಾತ್ರ ನಿಶ್ಚಯ, ಒಂದು ದಿನ
ನಾನು ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಆಗ ನನಗೆ ಸಂಬಂಧಪಟ್ಟವುಗಳು ಕೂಡ ಇಲ್ಲಿಂದ ಮೇಲೆ ಬರುತ್ತದೆ. ನಾವು ಆ ಆಶೀರ್ವಾದವನ್ನು ಆ ರೀತಿಯಾಗಿಯೇ ಕೈಯಾಳಬೇಕು. ಇವತ್ತು ನಮ್ಮನ್ನು ದೇವರೇ ಆಶೀರ್ವದಿಸುತ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತಾಯ 19ನೇ ಅಧ್ಯಾಯದಲ್ಲಿ ಒಬ್ಬ ಐಶ್ವರ್ಯವಂತನು ಯೇಸುವನ್ನು ಬಂದು ನೋಡುತ್ತಾನೆ. ಆ ಯವನಸ್ಥನು ಬಂದು ನೋಡುತ್ತಾನೆ. ನೋಡುವಾಗ ಅವನು ಬಹಳ ಐಶ್ವರ್ಯವಂತವನಾಗಿ ಇದ್ದದರಿಂದ ದುಃಖದಿಂದ ಹಿಂತಿರುಗಿ ಹೋದ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈಗ ಆ ಯವನಸ್ಥನು ಇದ್ದಾನಲ್ಲ, ಅವನಿಗೆ ಬಂದಂತಹ ಆಶೀರ್ವಾದವು ಯಾರಿಂದ ಬಂತು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯಾರಿಂದ ಬಂದದ್ದು? ದೇವರಿಂದಲೇ ಬಂದದ್ದು. ಯಾಕೆ ಬಂತು ಅಂದರೆ ಅವನು ಹೇಳುತ್ತಾನೆ, ಆ ಯವನಸ್ಥನು ಆತನನ್ನು, ನಾನು ಧರ್ಮಶಾಸ್ತ್ರದ ಪ್ರಕಾರವಾಗಿ ಸರಿಯಾಗಿ ನಡೆದುಕೊಂಡಿದ್ದೇನೆ, ಈ ಈಸ್ ಪರ್ಫೆಕ್ಟ್ ಇನ್ ಲಾ. ಹಾಗಾದರೆ ಅವನು ಅನ್ಯಾಯವಾಗಿ ಸಂಪಾದಿಸಿದಂಥವನು ಅಲ್ಲ, ಅನ್ಯಾಯವಾಗಿ ಸಂಪಾದಿಸಿದವನು ಅಲ್ಲವೇ ಅಲ್ಲ. ಈಗ ಕರ್ತನು ಅವನು ನೋಡಿ ಮನವೆರಗಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅಥವಾ ಕರುಣೆ ತೋರಿಸಿ ಎಂಬುದಾಗಿ ಹೇಳುತ್ತಾರೆ. ಏನು ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ನೀನು ಕೈಗೊಳ್ಳಬೇಕಾದ ಇನ್ನೊಂದು ಕಾರ್ಯವೂ ಕೂಡ ಇದೆ. ಈಗ ಭೂಮಿಯಲ್ಲಿ ನನಗೆ ಬರುವಂತ ಆಶೀರ್ವಾದಗಳು, ಪದವಿ, ಉನ್ನತಿಗಳು ಎಲ್ಲವೂ ಕರ್ತನು ಕೊಟ್ಟದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಬೆಲ್ಶಾಚಾರನು ಕೊಟ್ಟಂತದಲ್ಲ. ಈಗ ದೇವರನ್ನು ಅಂಗೀಕರಿಸಿ ಬಂದಿದ್ದೇನೆ. ಎಲ್ಲ ಆಶೀರ್ವಾದವನ್ನು ದೇವರೇ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಈ ಆಶೀರ್ವಾದದಲ್ಲಿ 2ನೇ ಸ್ಥಳದಲ್ಲೂ ಕೂಡ ನಾನು ಕೂತಿದ್ದೇನೆ. ಮುದ್ರೆಯ ಉಂಗುರ ಇರುತ್ತದೆ, ಎಲ್ಲರೂ ಕೂಡ ನನಗೆ ವಿಧೇಯರಾಗುತ್ತಾರೆ. ಉನ್ನತ ಸ್ಥಾನದಲ್ಲಿ ದೇವರು ಕೂರಿಸಿದ್ದಾರೆ. ನನ್ನ ಕುಟುಂಬದಲ್ಲಿ ನಾನೇ ಚೆನ್ನಾಗಿದ್ದೇನೆ ಎಂಬುದಾಗೆಲ್ಲ ಹೇಳುತ್ತಾರೆ. ನನ್ನ ಕುಟುಂಬದಲ್ಲಿ ನಾನೇ ಒಳ್ಳೆಯ ಪೋಸ್ಟಿಂಗ್ ನಲ್ಲಿ ಇದ್ದೇನೆ ಎಂದು ಹೇಳುತ್ತಾರೆ. ನನ್ನ ಕುಟುಂಬದಲ್ಲಿ ಎಲ್ಲರಿಗಿಂತಲೂ ಕೂಡ ನನ್ನನ್ನು ಮೇಲೆ ಇಟ್ಟಿದ್ದಾರೆ. ಎಲ್ಲ ಓಕೆ, ಸರಿ. ಆದರೆ ಎಲುಬು, ಸತ್ತು ಹೋದಂತಹ ಈ ಎಲುಬು ಕೂಡ ಈ ಭೂಮಿಯಲ್ಲಿ ಇರಬಾರದು. ಎಲ್ಲವನ್ನೂ ಕೂಡ ಬಿಟ್ಟು ನಾನು ಪರಲೋಕಕ್ಕೆ ಹೋಗುತ್ತೇನೆ ಅನ್ನುವಂಥ ಭಾವನೆ ಇದೆಯಾ? ಬಿಡುವುದಕ್ಕೆ ಸಾಧ್ಯವಾ? ಇಂದು ಆಗುವುದಿಲ್ಲ. ಆ ಯವನಸ್ಥನಿಂದ ಆಗಲಿಲ್ಲ ನೋಡಿ. ಅವನು ಬಹಳ ಆಶೀರ್ವಾದವಾಗಿದ್ದ, ದೇವರು ಕೊಟ್ಟದ್ದೇ. ಆದರೆ ಕರ್ತನು ಕೊಟ್ಟದ್ದು ಕರ್ತನಿಗೋಸ್ಕರ ಬಿಡುವುದಕ್ಕೆ ಸಾಧ್ಯವ? ಯೋಬನಿಗೂ ನಮಗೂ ಅದೇ ವ್ಯತ್ಯಾಸ. ಅವನು ಸ್ಪಷ್ಟವಾಗಿ ಹೇಳುತ್ತಾನೆ, ಕರ್ತನು ಕೊಟ್ಟದ್ದು ಕರ್ತನೇ ತೆಗೆದುಕೊಂಡರು, ದೇವರಿಗೆ ಸ್ತೋತ್ರ. ಅವನಿಗೆ ಗೊತ್ತು, ಕರ್ತನಿಗೆ ಕೊಡುವುದಕ್ಕೂ ಗೊತ್ತು, ಕರ್ತನಿಗೆ ತೆಗೆದುಕೊಳ್ಳುವುದು ಗೊತ್ತು, ತೆಗೆದುಕೊಂಡದ್ದನ್ನು 2ರಷ್ಟು ಹಿಂತಿರುಗಿ ಕೊಡಲೂ ಗೊತ್ತು. ದೇವರಿಂದ ಆಗದೇ ಇರುವಂತ ಕಾರ್ಯ ಒಂದೂ ಇಲ್ಲ. ಆದರೆ ಕೊಡುವಾಗ ಪಡೆದುಕೊಳ್ಳುವಂತ ನಾವು ತೆಗೆದುಕೊಳ್ಳುವಾಗ ಸಂತೋಷದಿಂದ ಇದ್ದೇವಾ? ಅದನ್ನು ಅವನು ಹೇಳುತ್ತಾನೆ, ಮುಂಚಿತವಾಗಿ ಹೇಳುತ್ತಾನೆ. ಯೋಸೆಫನು 2ನೇ ಸ್ಥಾನದಲ್ಲಿದ್ದೇನೆ, ಪಿರಮಿಡ್ ಅಲ್ಲಿದೆ. ಅವನು ಹೇಳುತ್ತಾನೆ, ಪೆಟ್ಟಿಗೆಯಲ್ಲಿ ಇಟ್ಟರು, ಪಿರಮಿಡ್ ಅಲ್ಲಿದೆ, ಸೂಪರ್ ಆಗಿ ಇಟ್ಟಿದ್ದಾರೆ, ಸುಗಂಧ ದ್ರವ್ಯವನ್ನೆಲ್ಲ ಹಾಕಿದ್ದಾರೆ. ಎಷ್ಟೇ ವರ್ಷವಾದರೂ ಕೂಡ ಬಾಡಿ ಕೆಟ್ಟು ಹೋಗುವುದಿಲ್ಲ. ಅಂತಹ ಒಂದು ಘನತೆ. ಆದರೆ ಒಂದನ್ನು ಮಾತ್ರ ತಿಳಿದುಕೊಳ್ಳಿ, ಈ ಘನತೆಯನ್ನು ನೋಡಬೇಡಿ, ಈ ಪಿರಮಿಡ್ ಅನ್ನು ನೋಡಬೇಡಿ, ಅದರ ಒಳಗೆ ಇರುವಂತಹ ಸುಗಂಧ ದ್ರವ್ಯವನ್ನು ನೋಡಬೇಡಿ. ಯಾವತ್ತು ಕರ್ತನು ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾರೋ ಆಗ ಎಲುಬುಗಳನ್ನು ತೆಗೆದುಕೊಂಡು ಹೋಗಿ. ಅಂತಹ ಒಂದು ಭಾವನೆ ಬರಬೇಕು. ಇಂದು ನಾವು ಎಂಥವರಾಗಿದ್ದೇವೆ? ನಾವು ಪರಲೋಕಕ್ಕೆ ಹೋದರೂ ಕೂಡ ಇಲ್ಲಿ ಸಮಾಧಿಗೆ ಸ್ಥಳವನ್ನು ಮಾಡೇ ಹೋಗುತ್ತೇವೆ. ಸಮಾಧಿಯ ಕುರಿತಾಗಿ ಹೆಚ್ಚಳ ಇಲ್ಲಿರಬೇಕು, ಅಲ್ಲಿರಬೇಕು. ನಾವು ಹೋದರೂ ಕೂಡ ನಮ್ಮ ಸಮಾಧಿ ಇಲ್ಲೇ ಇರಬೇಕು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವಲ್ವಾ? ಆದರೆ ಅವನು ಹಾಗೆ ನೆನೆಸಲಿಲ್ಲ. ಯೋಸೇಫನು ಹೇಳುತ್ತಾನೆ, ನಾನು ಹೋದರೂ ಸರಿ, ಎಲುಬುಗಳನ್ನು ಕೂಡ ಇಲ್ಲಿಡಬೇಡಿ. ಸಮಾಧಿಯನ್ನು ಒಡೆಯಿರಿ, ಮುರಿದು ಹಾಕಿ ಏನು ಬೇಕಾದರೂ ಮಾಡಿ, ಆದರೆ ಏನನ್ನು ಕೂಡ ಇಲ್ಲಿಡಬೇಡಿ. ನನಗೆ ಸಂಬಂಧಪಟ್ಟದೆಲ್ಲವನ್ನೂ ಕೂಡ ಕಾನಾನ್ ದೇಶದಲ್ಲಿಡಿ. ನನ್ನ ಎಲುಬುಗಳು ಕೂಡ ಎಲ್ಲಿರಬೇಕು? ಕಾನಾನಲ್ಲೇ ಇರಬೇಕು. ಹಾಗಾದರೆ 2ನೇ ಸ್ಥಳವು ನಿರಂತರವಾದದಲ್ಲ. 1ನೇ ಸ್ಥಳ ಬೆಲ್ಶಾಚಾರನು ಕೊಟ್ಟದ್ದು, ಅದನ್ನು ಬೇಡ ಎಂದು ಹೇಳಿದ ದಾನಿಯೇಲನು. 2ನೇ ಸ್ಥಳ ಫರೋಹನನು ಕೊಟ್ಟದ್ದು. 2ನೇ ರಥದಲ್ಲಿ ಏರು ಅಂದ, ಅದು ಕರ್ತನಿಂದ ಅನುಮತಿಸಲ್ಪಟ್ಟದ್ದು, ಕರ್ತನೇ ಕೊಟ್ಟದ್ದು. ಆದರೆ ಸ್ಪಷ್ಟವಾಗಿ ಹೇಳುತ್ತಾನೆ ಯೋಸೆಫನು, ಇಲ್ಲಿ ಇಡಬೇಡಿ, ಬೇಡ, ಇದನ್ನು ಕೂಡ ಇಲ್ಲಿ ಇಡಬೇಡಿ. ಹಾಗಾದರೆ ಎಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಇಡುತ್ತೀರಾ? ಯಾವುದು ಘನತೆ ಎಂಬುದಾಗಿ ನೋಡಿರಿ. ಓದಿ ಮುಗಿಸೋಣ. ಓಕೆ, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 21ನೇ ವಾಕ್ಯ ಓದಿರಿ. ಇಲ್ಲಿ ಚೆನ್ನಾಗಿ ಗಮನಿಸಿರಿ. ವಾಕ್ಯ ಹೇಳುತ್ತದೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. 2nd ಪ್ಲೇಸೂ ಇಲ್ಲ, 3rd ಪ್ಲೇಸೂ ಇಲ್ಲ, 1st ಪ್ಲೇಸ್. ಅವರೊಂದಿಗೆ ಕೂರಿಸಿಕೊಳ್ಳುತ್ತಾರೆ. ಇದುವೇ ನಿರಂತರವಾದಂತಹ ಸ್ಥಳ. ಈಗ ಬೆಲ್ಶಾಚಾರನು ಕೊಟ್ಟಂತಹ ಸ್ಥಳ ಹೋಯಿತು, ಅವತ್ತಿನ ರಾತ್ರಿಯೇ ಹೋಯಿತು. ಯೋಸೆಫನಿಗೆ ಕೊಟ್ಟಂತಹ ಸ್ಥಳ 300 ವರ್ಷಗಳಾದ ನಂತರ ಹೋಯಿತು, 300 ವರ್ಷವಾದ ನಂತರ ಹೋಯಿತು. ಆದರೆ ಈಗ ಯೇಸು ಕೊಡುವಂತಹ ಸ್ಥಳ ಇದೆಯಲ್ಲ, ಅದು ನಿತ್ಯ ನಿತ್ಯವಾಗಿ ಅವರೊಂದಿಗೆ ಇರುವಂತದ್ದಾಗಿದೆ. ಆ ಸ್ಥಳಕ್ಕಾಗಿಯೇ ನಿಮ್ಮನ್ನು ನನ್ನನ್ನು ದೇವರು ಕರೆದಿದ್ದಾರೆ. ಅದುವೇ ನಿತ್ಯವಾದ ಆಶೀರ್ವಾದ. ವಿ ಆರ್ ನಾಟ್ ಕಾಲ್ಡ್ ಫಾರ್ 3rd ಪ್ಲೇಸ್, ವಿ ಆರ್ ನಾಟ್ ಕಾಲ್ಡ್ ಫಾರ್ 2nd ಪ್ಲೇಸ್, ವಿ ಆರ್ ಕಾಲ್ಡ್ ಫಾರ್ 1st ಪ್ಲೇಸ್. ದೇವರೊಂದಿಗೆ ಕೂತುಕೊಳ್ಳುವಂತಹ ಸಿಂಹಾಸನ. ನನಗೆ 3ನೆಯ ಸಿಂಹಾಸನ ಅವಶ್ಯಕತೆ ಇಲ್ಲ, 2ನೆಯ ಸಿಂಹಾಸನವೂ ಕೂಡ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನನ್ನ ದೇವರೊಂದಿಗೆ ಕೂತುಕೊಳ್ಳೋ ಸಿಂಹಾಸನ. ಆ ವಿಷಯದಲ್ಲಿಯೇ ನಾನು ಆಗಾಗ್ಗೆ ಎಸ್ತರಳನ್ನು ನೋಡುತ್ತೇನೆ. ಆ ಎಸ್ತರಳ ಗುಣಾತಿಶಯ
ಎಲ್ಲಾ ಸ್ತ್ರೀಯರು ಕೂಡ ಏನ್ ಮಾಡಿದಂತೆ, ಅರಸನನ್ನು ನೋಡುವುದಕ್ಕೆ ಹೋಗಲು ಏನು ಬೇಕೋ ಅದನ್ನು ಹೇಗಯನ ಬಳಿ ಕೇಳಿ ಅದನ್ನು ಪಡೆದುಕೊಂಡರು ಎಂಬುದಾಗಿ ಇದೆ. ವಾಕ್ಯದಲ್ಲಿ ಹಾಗೆ ಇದೆ. ಎಲ್ಲಾ ಸ್ತ್ರೀಯರು ಕೂಡ ಪಡೆದುಕೊಂಡ್ರಂತೆ. ಆದರೆ ಎಸ್ತರಳಾದರೋ ಹೇಗಯು ತನಗೆ ಏನನ್ನು ಕೊಟ್ಟನು ಅದನ್ನು ಹೊರತುಪಡಿಸಿ ಬೇರೇನನ್ನು ಕೂಡ ಕೇಳಲಿಲ್ಲ ಎಂಬುದಾಗಿ ಇದೆ. ಯಾಕೆ ಎಸ್ತರಳೆ ನೀನು ಯಾವುದನ್ನು ಕೂಡ ಕೇಳುವುದಿಲ್ಲ? ನೋಡು, ಆ ಸ್ತ್ರೀಯನ್ನು ನೋಡಿ ಗೋಲ್ಡ್ ಚೈನನ್ನು ಕೇಳಿದ್ದಾಳೆ. ಈ ಸ್ತ್ರೀಯನ್ನು ನೋಡು ಚಿನ್ನದ ಬಳೆಯನ್ನು ಕೇಳಿದ್ದಾಳೆ. ಅವರನ್ನು ನೋಡು ಮನೆಯನ್ನು ಕೇಳಿದ್ದಾರೆ. ಇವರನ್ನು ನೋಡು ಹೆಲಿಕಾಪ್ಟರ್ ಕೇಳಿದ್ದಾರೆ. ಅವರನ್ನು ನೋಡು 1 ಎಕರೆ ಬಾಳೆಹಣ್ಣಿನ ತೋಟ ಕೇಳಿದ್ದಾರೆ. ಇವರನ್ನು ನೋಡು ಅಲ್ಲಿ ಅದನ್ನು ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ. ನೀನು ಯಾಕೆ ಎಸ್ತರ್ ಏನನ್ನು ಕೂಡ ಕೇಳುತ್ತಾ ಇಲ್ಲ? ನೀನು ಯಾಕೆ ಸೇವಕನ ದೇವರ ಹತ್ರ ಏನನ್ನು ಕೂಡ ಕೇಳುತ್ತಿಲ್ಲ? ಅವನು ಹೇಳುತ್ತಾನೆ, ನೀವು ಕೇಳುವಂಥದ್ದೆಲ್ಲ 3ನೇ ಸ್ಥಳ, ನೀವು ಕೇಳುತ್ತಾ ಇರುವಂಥದ್ದು 2ನೇ ಸ್ಥಳ, ನಾನು ಎದುರು ನೋಡುತ್ತಾ ಇರುವಂಥದ್ದೇ ಬೇರೆ. ಈಗ ಅರಸನು ಕರೆದು ಕೇಳುತ್ತಾನೆ, ಎಸ್ತರಳೆ ನಿನಗೇನು ಬೇಕು? ದೇಶದಲ್ಲಿ ಅರ್ಧದಷ್ಟು ಕೇಳಿದ್ರು ಕೊಡುತ್ತೇನೆ. ಎಸ್ತರಳು ಹೇಳುತ್ತಾಳೆ, ಅದೆಲ್ಲ ಬೇಡ, ಬೇಡ. ಯಾಕೆ? ನೀನು 127 ದೇಶವನ್ನು ಆಳ್ವಿಕೆ ಮಾಡುತ್ತಾ ಇದೀಯಾ. ಅರ್ಧದಷ್ಟು ಕೊಟ್ಟರೆ ಎಷ್ಟು ಕೊಡುತ್ತೀಯಾ? ಅರ್ಧದಷ್ಟು ಅಂದ್ರೆ ಎಷ್ಟು? 63 ಸ್ಥಳವನ್ನು ಕೊಡುತ್ತೀಯ ಅಲ್ವಾ? 63 ದೇಶಗಳು. ಎಸ್ತರಳು ಹೇಳುತ್ತಾಳೆ, ಅದೆಲ್ಲ ಬೇಡ ಎಂದು ಹೇಳುತ್ತಾಳೆ. ಏನಿದು 63 ದೇಶ ಬೇಡ ಅನ್ನುತ್ತಿದ್ದಾಳಲ್ಲ? ಯಾಕೆ ಎಸ್ತರಳೆ? ಒಂದು ದಿನ ಬರುತ್ತದೆ 127 ದೇಶಕ್ಕೂ ಕೂಡ ನಾನು ರಾಣಿಯಾಗಿ ಇರುತ್ತೇನೆ. ನೀನೇನು ಅರ್ಧದಷ್ಟು ಕೊಟ್ಟು ಕಳುಹಿಸುವುದಕ್ಕೆ ನೋಡುತ್ತಿದ್ದೀಯಾ? ನಾನು ಅದಕ್ಕಾಗಿ ಅರಮನೆಯೊಳಗೆ ಬಂದೆ. ನಾನು ಅದಕ್ಕಾಗಿ ಆ ಸುಮ್ಮನೆಯಲ್ಲಿ ಬಂದು ಕೂತೆ. ಸುಮ್ಮನೆ ಇವರ ಹಾಗೆ ಬೆಳ್ಳಿ ಬಂಗಾರ ತೆಗೆದುಕೊಂಡು ಹೋಗುವಂತ ವ್ಯಕ್ತಿಯ ನಾನು ಅವರ ಹಾಗೆ ಮನೆಯನ್ನು ಆಸ್ತಿ ಪಾಸ್ತಿ ತೆಗೆದುಕೊಳ್ಳುವುದಕ್ಕ ಬಂದೆ. ನಾನು ಯಾಕೆ ಯೇಸುವಿನ ಬಳಿ ಬಂದೆ? ನಾನು ಯೇಸುವಿನ ಬಳಿ ಬಂದದ್ದು ಯಾತಕ್ಕಾಗಿ? ಭೂಮಿಯಲ್ಲಿ 3ನೇದಾಗಿ ಆಶೀರ್ವದಿಸಲ್ಪಡುವುದಕ್ಕಾಗಿಯಾ? ಭೂಮಿಯಲ್ಲಿ 2ನೇದಾಗಿ ಆಶೀರ್ವದಿಸಲ್ಪಡುವುದಕ್ಕಾಗಿಯಾ? ನಾನು ಆಕಾಶದಲ್ಲಿ ಸಿಂಹಾಸನದಲ್ಲಿ ಅವರೊಂದಿಗೆ ಕೂರುವ ಆತನು. ಅದಕ್ಕಾಗಿಯೇ ನಾನು ಯೇಸುವಿನ ಬಳಿ ಬಂದಿದ್ದೇನೆ. ನಾನು ಬೇರೆ ಯಾತಕ್ಕಾಗಿ ಇಲ್ಲಿ ಬರಲಿಲ್ಲ. ನಾನು ಇಲ್ಲಿ ಬಂದದ್ದು ಆತನ ಕೆಲಸಕ್ಕಾಗಿ. ಕೆಲಸ ಮಾಡುವಂತಹ ಸಮಯದಲ್ಲಿ ಅವರು ಸಂಬಳ ಕೊಡುತ್ತಾರೆ, ಆಶೀರ್ವಾದವನ್ನು ಕೊಡುತ್ತಾರೆ. ನಾನು ಬದುಕಿರುವ ತನಕ ಊಟ ಹಾಕುತ್ತಾರೆ, ಡ್ರೆಸ್ ಕೊಡುತ್ತಾರೆ, ಕೆಲಸ ಮುಗಿಯಿತು. ಆಮೇಲೆ ನಾನು ಸಿಂಹಾಸನದಲ್ಲಿ ಕೂರುವ ಆತನು. ಈ ಭೂಮಿಯಲ್ಲಿ ಹಾಗೆ ಕೂತುಕೊಳ್ಳುವಂಥದ್ದು ನನ್ನ ಕೆಲಸವಲ್ಲ. ಈ ಭೂಮಿಯಲ್ಲಿ ಅರಮನೆಯಲ್ಲಿ ಕೂತುಕೊಳ್ಳುವುದು ಕೆಲಸವಲ್ಲ. ಯೇಸು ಯಾವ ಅರಮನೆಯಲ್ಲಿ ಹೋಗಿ ಕೂತರು? ಯಾವ ಅರಮನೆಯಲ್ಲಿ ಕೂತರು? ಒಬ್ಬನು ಕರೆದ, ಹೇರೋದನು ಕರೆದ. ಬರುವುದಕ್ಕೆ ಆಗಲು ಹೋಗಿ ನರಿಗಳಿಗೆ ಹೇಳಿ ಎಂಬುದಾಗಿ ಹೇಳಿದ್ರು. ಏನ್ ಹೀಗೆ ಹೇಳುತ್ತೀರಾ? ಹೇರೋದನು ಕರೆದಿದ್ದಾನಲ್ಲ, ನಿನಗೇನೆ ಹೇರೋದನು ಕರೆದಿದ್ದಾನೆ. ಯಾಕೆ? ಹೇರೋದನ ಅರಮನೆಯು ಸೂಪರ್ ಆಗಿ ಇದೆ. ನಿಮಗೆ ಗೊತ್ತಾ ಒಂದು ವಿಷಯ? 2ನೆಯ ದೇವಾಲಯ ಇದೆಯಲ್ಲ, ಯೇಸು ಬಂದ್ರಲ್ಲ, ಆ ದೇವಾಲಯವನ್ನು ಕಡೆಯದಾಗಿ ನವೀಕರಿಸಿ ಕಟ್ಟಿದಂಥದ್ದು ಹೇರೋದನೇ. ಆ ಆಲಯಕ್ಕೆ ಒಂದು ಹೆಸರಿದೆ, ದಿ ಟೆಂಪಲ್ ಆಫ್ ಹೇರೋದ್ ಎಂಬುದಾಗಿ ಹೇಳುತ್ತಾರೆ. ಅದೇನೆಂದರೆ ಹೇರೋದನ ಆಲಯ ಎಂಬುದಾಗಿ ಅದಕ್ಕೆ ಹೆಸರು. ಹಾಗಾದ್ರೆ ಹೇರೋದನ ಆಲಯವೇ ಹಾಗೆ ಇದೆ ಎಂದರೆ ಅರಮನೆ ಹೇಗೆ ಇದೆ ಎಂಬುದಾಗಿ ಯೋಚಿಸಿ ನೋಡಿ. ಆಲಯವನ್ನು ಸೊಲೊಮೋನನು ಕಟ್ಟಿದನು, ಆದರೆ ಅವನ ಅರಮನೆಯನ್ನು ಅದಕ್ಕಿಂತ ದೊಡ್ಡದಾಗಿ ಕಟ್ಟಿದನು. ಹಾಗಾದ್ರೆ ಹೇರೋದನ ಅರಮನೆ ಹೇಗೆ ಇದ್ದಿರಬಹುದು? ಅರಮನೆಗೆ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ನಿಮಗೆ ಅರಮನೆಯ ಭೋಜನ, ಅರಸನ ಅರಮನೆಯ ಭೋಜನ. ಯೇಸು ಕ್ರಿಸ್ತನ ಮೈಂಡಲ್ಲಿ ಏನಿರುತ್ತದೆ ಗೊತ್ತಾ? ಏನು ಹೇರೋದನು ದೊಡ್ಡ ಅರಮನೆಯನ್ನು ಕಟ್ಟಿದ್ದಾನೆ. ನಾನು ಪರಲೋಕವನ್ನೇ ನೋಡಿದಂಥವನು, ನಾನು ಪರಲೋಕದ ದೇವರು. ನೀನು ಕಟ್ಟಿರುವಂತ ಅರಮನೆ ಎಷ್ಟು ದೊಡ್ಡದು? ಇರುತ್ತದಾ ಇಲ್ಲವಾ? ಇಂದು ಆ ಅರಮನೆಯೂ ಇಲ್ಲ. ಆದರೆ ನನ್ನ ಪರಲೋಕ ಯಾವಾಗಲೂ ನಿಲ್ಲುತ್ತದೆ. ಅದಕ್ಕೆ ನಾನು ಅರಸನು. ಈ ಭಾವನೆ ಒಬ್ಬೊಬ್ಬ ಸೇವಕನಿಗೂ ಕೂಡ ಬರಬೇಕು. ನಾನು ಯಾರು ಗೊತ್ತಾ? ನೀನು ಕರೆದ ಕೂಡಲೇ ಅಯ್ಯ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುವಂತ ವ್ಯಕ್ತಿ ನಾನಲ್ಲ. ನಾನು ಯಾರು ಗೊತ್ತಾ? ಸರ್ವಶಕ್ತನಾದ ದೇವರ ಸಿಂಹಾಸನದಲ್ಲಿ ಅವರೊಂದಿಗೆ ಕೂತುಕೊಳ್ಳುವಂತವನು ನಾನು. ಅದಕ್ಕಾಗಿಯೇ ದೇವರು ನನ್ನನ್ನು ಕರೆದಿದ್ದಾರೆ. ನೀನು 3ನೇದಾಗಿ ಕೊಟ್ಟರೆ ನಿನ್ನ ಬಹುಮಾನ ನಿನಗೇ ಇರಲಿ. ಒಂದು ವೇಳೆ ದೇವರು ನನ್ನನ್ನು 2ನೇದಾಗಿ ಕೂರಿಸುತ್ತಾರೆ, ಒಂದು ದಿನ ಬರುತ್ತದೆ, ನಾನು ನೆನೆಸುತ್ತೇನೆ, ಇದು ನನಗೆ ನಿರಂತರವಾದದಲ್ಲ. ಇಲ್ಲಿ ಕರ್ತನೇ ಕೂರಿಸಿದರು, ಆದರೆ ಒಂದು ದಿನ ನಾನು ಇದನ್ನು ಬಿಟ್ಟು ಹೋಗುತ್ತೇನೆ, ಈ ಭೂಮಿಯನ್ನು ಬಿಟ್ಟು ಹೋಗುತ್ತೇನೆ. ನನಗೆ ನಿರಂತರವಾದ ಸಿಂಹಾಸನವೂ ಇದೆ. ಅಲ್ಲಿ ಹೋಗಿ ನಾನು ಅವರೊಂದಿಗೆ ನಿತ್ಯವಾಗಿ ಇರುತ್ತೇನೆ. ಆ ಒಂದು ಭಾವನೆ ನಮಗೆ ಬರಬೇಕು. ಆ ಥಾಟ್ ಬರಬೇಕು. ಇದನ್ನು ದೃಷ್ಟಿಸಿಯೇ ನಾವು ಓಡಬೇಕು. ಭೂಮಿಯಲ್ಲಿ ಆಶೀರ್ವದಿಸಲ್ಪಡುವಂಥದ್ದು 2ನೇದಾಗಿ. ಅದು ಎಷ್ಟೇ ಆಶೀರ್ವಾದ ಭೂಮಿಯಲ್ಲಿ ಬಂದರೂ ಅದು 2ನೇದು. ಆದರೆ ನಿಮ್ಮ ಮೈಂಡಲ್ಲಿ ಒಂದು ಇರಬೇಕು, ಇದನ್ನು ಬಿಟ್ಟು ನನ್ನ ಎಲುಬುಗಳು ಒಂದು ದಿನ ಹೋಗುತ್ತದೆ. ಈ ಪಾಪದ ಲೋಕವನ್ನು ಬಿಟ್ಟು ಪರಮ ಕಾನಾನ್ಗೆ. ಅದೇ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಅಬ್ರಹಾಮನ ಕುರಿತಾಗಿ. ಅವನು ಅದನ್ನಲ್ಲ, ಅದಕ್ಕಿಂತಲೂ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವನಾಗಿದ್ದನು. ಕಾನಾನ್ನಲ್ಲಿ ನಾನು ಸಮಾಧಿಗೆ ಸ್ಥಳ ತೆಗೆದುಕೊಂಡಿದ್ದೇನೆ. ಸಾರಾಳಿಗೆ ನನ್ನನ್ನು ಇಡುವುದಕ್ಕೆ ಸಮಾಧಿ ತೆಗೆದುಕೊಂಡಿದ್ದೇನೆ. ಮೊಮ್ಮಕ್ಕಳನ್ನು ಇಡುವುದಕ್ಕೆ ಸಮಾಧಿ ತೆಗೆದುಕೊಂಡಿದ್ದೇನೆ. ಒಂದು ದೇಶವನ್ನೇ ಕರ್ತನು ನನಗೆ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಬಹಳ ದೊಡ್ಡ ಶ್ರೀಮಂತನಾಗಿದ್ದೇನೆ. ದಾಸರು ದಾಸಿಯರು ಎಲ್ಲರೂ ಕೂಡ ನನಗೆ ಇದ್ದಾರೆ. ಆದರೆ ಒಂದು ನನಗೆ ಗೊತ್ತು, ಇದೆಲ್ಲವೂ ಕೂಡ 2ನೇದಾಗಿಯೇ. ನನಗೆ ಮೊದಲನೇದಾಗಿ ಒಂದು ಇದೆ, ಅದು ಪರಲೋಕದಲ್ಲಿ ಇದೆ. ಅದನ್ನು ದೃಷ್ಟಿಸಿ ನಾನು ಪ್ರಯಾಣ ಮಾಡುತ್ತೇನೆ. ದೇವರು ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂರಿಸುತ್ತಾರೆ. ಅಲ್ಲಿ ಕೂತುಕೊಂಡೆ ಅಂದರೆ ಆ ಸಿಂಹಾಸನದಿಂದ ನಾನು ಕೆಳಗೆ ಇಳಿಯುವುದೇ ಇಲ್ಲ.
ಎಸ್ತರಳನ್ನು ನೋಡಿ ಎಷ್ಟು ಸುಂದರವಾಗಿ ಆಕೆ ಎಲ್ಲವನ್ನೂ ಕೂಡ ಬೇಡ 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 ಅಂತಲೇ ಬಂದಳು. ಈಗ ವಾಕ್ಯ ಹೇಳುತ್ತದೆ, ಓದಿ ಮುಗಿಸೋಣ. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ಎಸ್ತರಳ ಪುಸ್ತಕ 2:17. ಎಲ್ಲಾ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲೆ ಇಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು. ನೀವೆಲ್ಲರೂ ಕೂಡ ತೆಗೆದುಕೊಳ್ಳುವಂಥವರು, ನನ್ನ ಬಳಿಯಿಂದ ತೆಗೆದುಕೊಳ್ಳುವಂಥವರು. ನೀವು ಕೇಳುವಂಥದ್ದನ್ನು ನಾನು ಕೊಡುತ್ತೇನೆ, ಇಟ್ಟುಕೊಳ್ಳಿ. ಆದರೆ ನಾನು ಕೊಟ್ಟದ್ದೇ ನಿಮ್ಮ ಬಳಿಯಲ್ಲಿ ಇದೆ. ಆದರೆ ನಾನು ನಿಮ್ಮಿಂದ ಒಂದನ್ನು ತೆಗೆದುಕೊಳ್ಳುತ್ತೇನೆ, ಗೊತ್ತಾ? ಎಸ್ತರಳನ್ನು. ಅದು ನಾನು ಬಯಸಿದಂಥದ್ದು. ಆಕೆ ಬೇರೆ ಏನನ್ನೂ ಕೂಡ ಬಯಸುವುದಿಲ್ಲ, ನನ್ನನ್ನೇ ಬಯಸುತ್ತಾಳೆ. ಆಕೆಯನ್ನು ನನ್ನೊಂದಿಗೆ ಸಿಂಹಾಸನದಲ್ಲಿ ಕೂರಿಸಿಕೊಂಡೆ, ರಾಜಮುಕುಟವನ್ನು ಆಕೆ ತಲೆ ಮೇಲೆ ಇಟ್ಟೆ. ಆಕೆಯು ಎಂದೆಂದಿಗೂ ಕೂಡ ನನ್ನೊಂದಿಗೆ ಇರುತ್ತಾಳೆ. ಈ ಆಶೀರ್ವಾದವನ್ನೇ ನಾವು ಬಯಸುವಂತವರಾಗಿರಬೇಕು. ಈ ಭೂಮಿಯಲ್ಲಿ ನಮಗೆ ಆಶೀರ್ವಾದ ಅವಶ್ಯ, ಅದು ಬಾಳುವುದಕ್ಕೋಸ್ಕರವಾಗಿ ಮಾತ್ರ. ಆ ಬಾಳುವುದಕ್ಕೋಸ್ಕರ ಆಶೀರ್ವಾದವು ಮುಗಿಯಿತು ಅಂದರೆ ನಾನು 1ನೇ ಪ್ಲೇಸ್ಗೆ ಹೋಗುತ್ತೇನೆ. 3ನೇ ಪ್ಲೇಸು ನನಗೆ ಬೇಡ. 2ನೇ ಪ್ಲೇಸು ಇದೆ, ಆದರೆ ಅದು ನಿರಂತರವಾದದಲ್ಲ. 1ನೇ ಪ್ಲೇಸು ಇದೆ, ಅದೇ ನನ್ನ ಸ್ಥಳ. ಹಾಲೆಲೂಯ. ನಾವು ಪ್ರಾರ್ಥಿಸುವುದಕ್ಕೆ ಹೋಗೋಣ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣವಾ? ಇದರಲ್ಲಿ ನೀವು ಯಾವ ಸ್ಥಳದಲ್ಲಿ ಇದ್ದೀರಾ ಎಂಬುದಾಗಿ ನೋಡಿ. ಈಗ 3ನೇ ಸ್ಥಳದಲ್ಲಿ ನೀನು ಇದ್ದೀಯಾ? ಅವನು ಹೇಳುತ್ತಾನೆ, ಈ ದೇಶದಲ್ಲಿ ನೀನು 3ನೇ ಸ್ಥಾನದಲ್ಲಿ ಇದ್ದೀಯಾ. ಇದಕ್ಕೆ ನೀವು ಆಸೆ ಪಡುತ್ತಾ ಇದ್ದೀರಾ? ಇದಕ್ಕೋಸ್ಕರವಾಗಿ ನೀವು ಓಡುತ್ತಾ ಇದ್ದೀರಾ? ಇದಕ್ಕೋಸ್ಕರವಾಗಿ ಪ್ರಯಾಸಪಟ್ಟು ಜೀವಿತ ಕಾಲವೆಲ್ಲ ಹೇಗಾದರೂ ಆ ಸ್ಥಳಕ್ಕೆ ಬರಬೇಕು. ಆದರೆ ಕೊಡುತ್ತಾ ಇರುವವನು ಯಾರು ಎಂಬುದರ ಕುರಿತಾಗಿ ಚಿಂತೆಯೇ ಇಲ್ಲ. ಎಷ್ಟೋ ದೇವಭಕ್ತರ ಹಣ ದುಷ್ಟರ ಕೈಗೆ ಹೋಗಿದೆ, ಗೊತ್ತಾ? ಎಷ್ಟೋ ಜನ ಕಷ್ಟಪಟ್ಟು ಕೊಟ್ಟಂತಹ ಕಾಣಿಕೆ ದುಷ್ಟರ ಕೈಗೆ ಹೋಗಿದೆ. ಅವರನ್ನು ನಂಬಿ ಸ್ಥಳ ತೆಗೆದುಕೊಳ್ಳುವುದಕ್ಕೆ, ಅವರನ್ನು ನಂಬಿ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಹಣವನ್ನು ಕೊಟ್ಟು ವಂಚನೆಗೆ ಒಳಗಾಗಿ ಇದು 3ನೇ ಸ್ಥಾನವನ್ನು ಬಯಸುವಂತಹ ಗುಂಪು ಇದು. ಕೊಡುತ್ತಾ ಇರುವಂಥವನು ಯಾರಾಗಿದ್ದರೂ ಕೂಡ ಪರವಾಗಿಲ್ಲ, ಬೆಲ್ಶಾಚಾರನಾಗಿದ್ದರೂ ಪರವಾಗಿಲ್ಲ, ಕೆಟ್ಟ ಮಾತುಗಳನ್ನು ಮಾತನಾಡುವವನಾಗಿದ್ದರೂ ಪರವಾಗಿಲ್ಲ, ಅವನತ್ರ ಹೋಗಿ ಹಣವನ್ನು ಕೊಟ್ಟು ಅನ್ಯರಿಂದ ಸ್ಥಳವನ್ನು ಖರೀದಿಸುವುದು ತಪ್ಪೆಂದು ಹೇಳುತ್ತಾ ಇಲ್ಲ. ಆದರೆ ಅಡ್ಡದಾರಿಯಿಂದ ಅಂಥವರಿಂದ ಬರುವಂಥ ಆಶೀರ್ವಾದವನ್ನು ದಾನಿಯೇಲನು ಹೇಳುತ್ತಾನೆ, ಅದು ನಿನ್ನ ಹತ್ರನೇ ಇರಲಿ, ಅದು ನನಗೆ ಅವಶ್ಯವಿಲ್ಲ. ಐ ಡೋಂಟ್ ವಾಂಟ್. 2ನೇದಾಗಿ ದೇವರೇ ಹೆಚ್ಚಳವನ್ನು ಆಜ್ಞಾಪಿಸುತ್ತಾರೆ. ಫರೋಹನನ ರಥದಲ್ಲಿ 2ನೇ ಸ್ಥಳದಲ್ಲಿ ಹೋಗಿ ಕೂರುತ್ತಾನೆ. ಓ, ಎಂತಹ ಒಂದು ಆಶೀರ್ವಾದ! ಅಂದು ಐಗುಪ್ತ್ಯವೇ ಶಕ್ತಿಶಾಲಿ ರಾಷ್ಟ್ರ. ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ಆ ಸ್ಥಳಕ್ಕೆ ಹೋಗುತ್ತಾನೆ. ಎಲ್ಲೇ ಹೋದರೂ ಕೂಡ ಲೋಕಾದ್ಯಂತ ಅಂದು ಅವರಿಗೇನೆ ಗೌರವ. ಫರೋಹನನ ಸ್ಥಾನದಿಂದ ಬಂದಿದ್ದಾರೆ, ಮುದ್ರೆಯ ಉಂಗುರವನ್ನೆಲ್ಲ ಹಾಕಿದ್ದಾರೆ, ಎಲ್ಲವೂ ಕೂಡ ಓಕೆನೆ. ಆದರೆ ಆ ಯೋಸೇಫನ ಮೈಂಡಲ್ಲಿ ಒಂದು ಓಡುತ್ತಲೇ ಇದೆ, ಇದೆಲ್ಲವೂ ಕೂಡ ನಿಜನೇ, ಇದೆಲ್ಲವೂ ಕೂಡ ಈಗ ಇದೆ, ಆದರೆ ಒಂದು ದಿನ ನಾನು ಸತ್ತು ಹೋಗುತ್ತೇನೆ. ಈ ರಥ ಅಳಿದು ಹೋಗುತ್ತದೆ, ಎಲ್ಲವೂ ಕಾಣದೆ ಹೋಗುತ್ತದೆ. ಅದೆಲ್ಲವೂ ಕೂಡ ನಾನು ಇರುವ ತನಕ ಮಾತ್ರ ಇರುತ್ತದೆ. ಆದರೆ ನನ್ನ ಎಲುಬುಗಳು ಕೂಡ ಈ ದೇಶದಲ್ಲಿ ಇರಬಾರದು. ಯಾಕಂದರೆ ನನಗೆ ಸಂಬಂಧಪಟ್ಟದೆಲ್ಲವೂ ಕೂಡ ಪರಮ ಕಾನಾನ್ನಲ್ಲಿರಬೇಕು. ಕಡೆಯದಾಗಿ ದೇವರು ಒಂದನ್ನು ಎದುರು ನೋಡುತ್ತಾ ಇದ್ದಾರೆ. ಯಾವುದೂ ನನಗೆ ಬೇಡ, ಇಲ್ಲಿ ನೀವು ನನಗೆ ಕೊಡುವಂಥದ್ದೇ ಸಾಕು ದೇವರೇ. ನಾನು ಬಾಳುತ್ತೇನೆ, ನೀವು ಕಡಿಮೆಯಾಗಿ ಕೊಡುವುದಿಲ್ಲ. ಅರಸನು ಕೊಟ್ಟರೆ ಕಡಿಮೆಯಾಗಿ ಕೊಡುತ್ತಾರಾ? ಕಡಿಮೆ ಕೊಡುವುದೇ ಇಲ್ಲ. ನಮ್ಮ ಕೈಯಿಂದ ಅವರ ಕೈ ಯಾವಾಗಲೂ ಕೂಡ ದೊಡ್ಡದು. ಅವರು ಆಶೀರ್ವದಿಸಿ ಕೊಡುವುದಕ್ಕೆ ಆರಂಭಿಸಿದರು ಅಂದರೆ ನಮ್ಮಿಂದ ತಾಳುವುದಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಕೊಡುತ್ತಾರೆ. ಆದರೆ ನನ್ನ ಮೈಂಡ್ ಏನು ಗೊತ್ತಾ? ಇದೆಲ್ಲವೂ ಕೂಡ ಬೇಡ ಅರಸನೇ. ನೀವು ತೆಗೆದು 63 ದೇಶಗಳನ್ನು ಕೊಟ್ಟರೂ ಕೂಡ ನನಗೆ ಬೇಡ ರಾಜನೇ. ದೇಶಗಳಲ್ಲಿ ಅರ್ಧದಷ್ಟು ಕೇಳಿದ್ರು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತೀರಾ, ಅದು ಬೇಡ ಅರಸನೇ. ಹಾಗಾದ್ರೆ ಏನು ಬೇಕು? ನಿಮ್ಮ ಪಕ್ಕದಲ್ಲಿ ಒಂದು ಸ್ಥಳ ಬೇಕು ರಾಜನೇ. ಯಾಕೆ ನಿಮ್ಮ ಪಕ್ಕದಲ್ಲಿ ಕೂತುಕೊಂಡೆ ಅಂದರೆ ನೀವು ಇರುವ ತನಕ ನಾನು ಇರುತ್ತೇನೆ. ನೀವು ಕೊಡುವಂಥ ಆಶೀರ್ವಾದ ನೀವು ಇರುವ ತನಕ ಇರುತ್ತದೆ. ಬೆಲ್ಶಾಚಾರನು ಕೊಡುವಂಥ ಆಶೀರ್ವಾದ ಅವನು ಇರುವ ತನಕ ಇರುತ್ತದೆ. ಅವನು ಸತ್ತ ಅಂದರೆ ಅದು ಕೂಡ ಸತ್ತು ಹೋಗುತ್ತದೆ. ಫರೋಹನನು ಕೊಡುವಂಥ ರಥ ಫರೋಹನನು ಇರುವ ತನಕ ಮಾತ್ರ ಇರುತ್ತದೆ, ಯೋಸೇಫನು ಇರುವ ತನಕ ಮಾತ್ರ ಇರುತ್ತದೆ. ಫರೋಹನನು ಯೋಸೇಫನು ಸತ್ತು ಹೋದ ಅಂದರೆ ಆ ರಥ ಹೋಗುತ್ತದೆ. ಯೇಸು ಕೊಡುವಂಥ ಆಶೀರ್ವಾದ ಯೇಸು ಇರುವ ತನಕ ಇರುತ್ತದೆ. ಯೇಸುವಿಗೆ ಮರಣವು ಇಲ್ಲವೇ ಇಲ್ಲ. ಆತನು ನಿತ್ಯ ನಿತ್ಯವಾಗಿ ಜೀವಿಸುವಂತಹ ದೇವರು. ಅವರು ಕೊಡುವಂಥ ಆಶೀರ್ವಾದವು ನಿತ್ಯ ನಿತ್ಯವಾಗಿ ಇರುತ್ತದೆ. ನಾವು ಯಾವ ಆಶೀರ್ವಾದದಿಂದ ಓಡುತ್ತಾ ಇದ್ದೇವೆ, ಯಾವುದನ್ನು ಹುಡುಕುತ್ತಾ ಇದ್ದೇವೆ, ಯಾವುದನ್ನು ಬಯಸುತ್ತಾ ಇದ್ದೇವೆ, ಅದೇ ಈಗ ಬಹಳ ಮುಖ್ಯ. ನೀವು ಬಯಸುತ್ತಾ ಇರುವಂಥದ್ದು 3ನೇ ಸ್ಥಳವ,
ನೀವು ಬಯಸುತ್ತಾ ಇರುವಂಥದ್ದು ಎರಡನೇ ರಥವ? ನೀವು ಬಯಸುತ್ತಾ ಇರುವಂಥದ್ದು ಆತನೊಂದಿಗೆ ಸಿಂಹಾಸನದಲ್ಲಿ ಕೂರುವಂತಹ ಸ್ಥಳವ? ಅದನ್ನೇ ದೇವರು ಕೇಳುತ್ತಾ ಇದ್ದಾರೆ. ನಾವು ಪ್ರಾರ್ಥಿಸುವುದಕ್ಕೆ ಹೋಗೋಣ. ಒಂದು ವೇಳೆ ನೀವು ಆ ಮೊದಲನೆಯ ಸ್ಥಳವನ್ನು ಬಯಸುವಂತವರಾಗಿ ಇರುವುದಾದರೆ, ಈ ಲೋಕವು ನನಗೆ ಯೋಗ್ಯವಾದದಲ್ಲ, ಆ ರೀತಿಯಾಗಿ ಅಪೊಸ್ತಲರು ಬಂದರು, ಆ ರೀತಿಯಾಗಿ ಹಳೆಯ ಒಡಂಬಡಿಕೆಯ ಭಕ್ತರು ಜೀವಿಸಿದರು. ಆ ರೀತಿಯಾಗಿ ಇರುವುದಾದರೆ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನನಗೆ ಇದು ಸ್ವಂತವಾದದಲ್ಲ, ಈ ಭೂಮಿಯು ನನಗೆ ಸ್ವಂತವಾದದಲ್ಲ, ಈ ಭೂಮಿಯಲ್ಲಿ ಇರುವಂಥದ್ದು ನನಗೆ ನಿರಂತರವಾದದಲ್ಲ, ಇದು ಒಂದು ಟೆಂಪ್ರವರಿ ದೇವರೇ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರೇ. ಸರ್ವಶಕ್ತನಾದಂತಹ ತಂದೆ, ಈ ಸುಂದರವಾದಂತಹ ಸಮಯಕ್ಕಾಗಿ ಸ್ತೋತ್ರ. ನಾವು ಯಾವಾಗಲೂ ನಿಮ್ಮೊಂದಿಗೆ ಕೂರುವಂಥವರಾಗಿ, ನಿಮ್ಮೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂಥವರಾಗಿ, ಈ ಲೋಕವನ್ನು ಜಯಿಸುವಂಥವರಾಗಿ, ನೀವು ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡಂತೆ ನಾವು ಕೂಡ ಜಯ ಹೊಂದಿ ನಿಮ್ಮೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿರಿ. ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ನಾವು ಮೂರನೆಯ ಸ್ಥಳವನ್ನು ಬಯಸುವುದು ಬೇಡ, ಅದರಿಂದ ಬರುವಂಥ ಆಶೀರ್ವಾದವನ್ನು ಬಯಸುವುದು ಬೇಡ. ಅದನ್ನು ಕೊಡವಿ ತಳ್ಳಿಬಿಡುವಂತೆ ನಮಗೆ ಸಹಾಯ ಮಾಡಿ ಅಪ್ಪ. ಎರಡನೆಯ ಸ್ಥಳದಲ್ಲಿ ಇರುವಂಥ ಆಶೀರ್ವಾದಕ್ಕೆ ನಮ್ಮ ಹೃದಯವು ಸೋತು ಹೋಗದಂತೆ ಅದು ಇರಲಿ. ಅದನ್ನು ನಾವು ಪ್ರೀತಿಸುತ್ತಾ ಇಲ್ಲ, ಅದು ಸಮಯದ ಅವಶ್ಯಕತೆಗೆ ನಮಗೆ ಬಂದಂತಹ ಆಶೀರ್ವಾದ. ಆದರೆ ನಮ್ಮ ಆಸೆ ಇಲ್ಲ, ನಮ್ಮ ಬಯಕೆ ಇಲ್ಲ, ನಮ್ಮ ತವಕವಿಲ್ಲ. ದೇವರೇ, ನಿಮ್ಮೊಂದಿಗೆ ಕೂತುಕೊಳ್ಳುವಂಥದ್ದೇ ದೇವರೇ, ನಿಮ್ಮೊಂದಿಗೆ ಕೂತುಕೊಳ್ಳುವಂಥದ್ದೇ ದೇವರೇ. ನಾವು ಆ ರೀತಿಯಾಗಿ ಮಾಡುವಂತೆ ನಮಗೆ ಕೃಪೆ ನೀಡಿರಿ. ನಾವು ಒಂದು ವೇಳೆ ಅರಣ್ಯದ ಮಾರ್ಗವನ್ನು ಹಾದು ಬಂದರು, ಕಠಿಣವಾದಂತಹ ಪರಿಸ್ಥಿತಿಯನ್ನು ದಾಟಿ ಬಂದರು, ನಾವು ಬರುವಂತಹ ಸ್ಥಳ ನಿಮ್ಮ ಸಿಂಹಾಸನವಾಗಿರಲಿ. ಕರ್ತನೆ, ನೀವೇ ಆಶೀರ್ವದಿಸಿರಿ ಅಪ್ಪ. ಒಂದು ವೇಳೆ ಮನುಷ್ಯರ ಮುಂಭಾಗದಲ್ಲಿ ನಾವು ಹುಚ್ಚರ ಹಾಗೆ ಕಾಣಲ್ಪಡಬಹುದು ದೇವರೇ. ಕೆಲವರು ನಮ್ಮನ್ನು ಬದುಕುವುದಕ್ಕೂ ಕೂಡ ಗೊತ್ತಿಲ್ಲ ಎಂಬುದಾಗಿ ಹೇಳಬಹುದು ದೇವರೇ. ಆದರೆ ಪರಲೋಕ ನಮ್ಮನ್ನು ಆ ರೀತಿ ಹೇಳಲಿಲ್ಲ. ನೀನು ನಾನು ಒಪ್ಪುವಂಥ ಮನುಷ್ಯನೆಂಬುದಾಗಿ ಹೇಳುತ್ತದೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.